ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಜುಲೈ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಚಿತ್ತಾ ನಕ್ಷತ್ರ, ಸಿದ್ಧಯೋಗ, ವಣಿಜ ಕರ್ಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ಕುಜರಾಹು ಸಂಧಿ, ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಅಲ್ಲೆಲ್ಲೋ ಒಂಚೂರು ತಳಮಳ, ಮನಸ್ಸು, ಬುದ್ಧಿ, ಜ್ಞಾನ, ವ್ಯವಸ್ಥೆ, ಕೆಲಸ, ಭೂಮಿ, ಮನೆ, ಶಕ್ತಿ, ಬುದ್ಧಿರ್ಬಲಂ, ಯಶಸ್ಸು, ಜ್ಞಾನಬಲಂ, ವಿಜ್ಞಾನ ಬಲಂ, ಶಕ್ತಿ ಬಲಂ, ಇವೆಲ್ಲ ನಾವು ನಮ್ಮಿಂದ ನಡೀತಿದೆ. ಒಂದು ಮಾತು ಹೇಳ್ತಾರೆ ನಮ್ಮ ಗುರುಗಳು, ಕೃಷ್ಣನೇ ಹೇಳ್ತಾನೆ, ಕರ್ಮಣೆ ಅಕರ್ಮಣೆ, ಅಕರ್ಮಣೆ ಕರ್ಮಣೆ. ಅಂದರೆ ನಾವು ಏನು ಮಾಡ್ತಿದ್ದೇವೆ ಅಂತ ನಾವು ಅನ್ಕೋತೇವೆ, ನಾವು ಮಾಡದೇ ಆಗುತ್ತಿದೆ. ನಾವು ಮಾಡದೇ ಆಗುತ್ತಿದೆ, ನಾವೇನು ಮಾಡೇ ಇಲ್ಲ, ಅದ್ರ ಪಾಡಿಗೆ ಅದಾಗ್ತಿದೆ. ಅಕರ್ಮಣೆ ಕರ್ಮಣೆ ಅಂತ ಹೇಳ್ತಾರೆ. ನಾವು ಏನೂ ಮಾಡಿಲ್ಲ ಅಂದ್ರೂ ಅದ್ರ ಪಾಡಿಗೆ ಆಗುತ್ತೆ. ನಾವು ಏನೂ ಮಾಡಿಲ್ಲ ಅಂದ್ರೂ ಅದರ ಪಾಡಿಗೆ ಅದಾಗುತ್ತೆ. ನಾವು ಅನ್ಕೋತಿದ್ವಿ ನಾವು ಮಾಡುತ್ತಿದ್ದೇವೆ. ಖಂಡಿತ ಇಲ್ಲ. ಬೆಳಿಗ್ಗೆ ನಾವು ಎದ್ದಿದ್ದೇವೆ ಅಂತ ಅನ್ಕೋತೇವೆ. ಎದ್ದಿದ ತಕ್ಷಣ ಸೂರ್ಯೋದಯ, ವಾವ್, ನಾವೇನು ಮಾಡೇ ಇಲ್ಲ, ಎದ್ದಿದ್ದೇವೆ. ನಾವು ಅನ್ಕೋತೇವೆ ನಾನು ಎದ್ದೆ, ಸೂರ್ಯೋದಯ ನೋಡ್ದೆ. ಕ್ಲಾಸಿಗೆ ಫಸ್ಟ್ ಬಂದೆ. ಅದೇ ಕ್ಲಾಸಲ್ಲಿ 60 ಜನ ನಾವು ಓದುವಾಗ ಒಂದೊಂದು ಬ್ಯಾಚಲ್ಲೂ ಎ ಸೆಕ್ಷನ್ ಅಂತ ಹೇಳಿದ್ರೆ 60 ಮಕ್ಕಳು, 60 ಸ್ಟೂಡೆಂಟ್ಸು ನಾವು. ಬಿ ಸೆಕ್ಷನ್, ಸಿ ಸೆಕ್ಷನ್, ಡಿ ಸೆಕ್ಷನ್, ಈ ಥರ ಇರೋದು. 9ನೇ ಕ್ಲಾಸು 8ನೇ ಕ್ಲಾಸ್ ನಾವು ಓದೋ. ಈಗೆಲ್ಲ ಒಂದು ಕ್ಲಾಸ್ಗೆ 30-32 ಅಂತೆಲ್ಲ ಮಾಡಿ ಸ್ಟಡಿ ಟೇಬಲ್ಲು ಏನೇನೋ ಇಟ್ಬಿಟ್ಟಿದ್ದಾರೆ, ಮಾನಿಟ್ರ್ಗಳು ಎಲ್ಲ. ಅದೆಲ್ಲ ಏನೂ ಇಲ್ಲ. ಕಡಿಮೆ ಅಂದ್ರೂ 60 ಜನ ಇರ್ತಿದ್ವಿ. ಎಲ್ರಿಗೂ ಅದೇ ಪಾಠ. ನಾವು ಸ್ಕೂಲಿಗೆ ಬರ್ತಿದ್ದೀವಿ ಅಂತ ನಾವು ಅನ್ಕೋತೀವಿ, ಬರ್ತಿದ್ದೇವೆ. ನಾವು ಓದ್ತಿದ್ದೇವೆ ಅಂತ ನಾವು ಅನ್ಕೋತೇವೆ, ಓದ್ತಿದ್ದೇವೆ. ಎಲ್ಲರೂ ಓದಿದ್ದೇವೆ. ಎಕ್ಸಾಮ್ನಲ್ಲಿ ಅದನ್ನು ಬರೆಸುತ್ತೆ ಅಲ್ವಾ, ಅದು ಯಾವ ಶಕ್ತಿ ಒಬ್ರ ಕೈಯಲ್ಲಿ ಬರೆಸುತ್ತೆ, ರ್ಯಾಂಕ್ ಹೊಡೆಯುವಷ್ಟು. ನಾವು ಕುತ್ಕೊಂಡು ಸೀರಿಯಸ್ ಆಗಿ ಹಿಂಗೆ ಏನೇನೋ ತಲೆ ಕೆಳಗೆ ಹಾಕೊಂಡು ತಲೆ ಕೆಡ್ಸ್ಕೊಳ್ಳೋದು. ಇದು ಹಂಗಂತೆ, ಹಂಗಂತೆ, ಹಿಂಗಂತೆ, ಇದಂತೆ, ಅದಂತೆ ಅನ್ನತಕ್ಕಂಥದ್ದು ಇಲ್ಲ. ನಾವೇನೂ ಮಾಡದೆ ಬೆಳಿಗ್ಗೆ ಟೀಚರ್ ಬರ್ತಾರೆ, ಅವ್ರ ಪಾಡಿಗೆ ಅವ್ರ ಕ್ಲಾಸ್ ತೆಗಿತಾರೆ. ನಮ್ಮ ಪಾಡಿಗೆ ನಾವು ಬರೆದು ಬರ್ತೀವಿ. ನಮಗೇನು ಸಿಗಬೇಕು ಅದು ಮೊದಲೇ ನಿರ್ಧಾರ ಆಗ್ಬಿಟ್ಟಿರುತ್ತೆ. ಯಾರೋ ಒಬ್ಬನಿಗೆ ಎಕ್ಸ್ಟ್ರಾ ಒಂದು ಶಕ್ತಿ ಕೊಟ್ಟಿರುತ್ತೆ ನೋಡಿ ಮಕ್ಕಳು. ಈಗ ನೋಡಿ, ಪಕ್ಕದ ಸ್ಟೇಟಲ್ಲಿ ಒಬ್ಬ ರಾಜ ಗೆಲ್ತಾನೆ. 2 ವರ್ಷದಲ್ಲಿ ಪಕ್ಷ ಸ್ಥಾಪಿಸಿ, ಅದೇನು ಸಾಮಾನ್ಯದಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಇದರ ಹಿಂದ್ಗಡೆ ಒಂದು ದೈವಿಕ ಶಕ್ತಿಯನ್ನ ನೀವು ಗಮನಿಸಿದ್ದೀರಾ? ಹೆಚ್ಚು ಕಡಿಮೆ 1,60,00,000 ಚಿಲ್ಲರೆ ಜನ ಓಟ್ ಹಾಕ್ತಾರೆ ಗೆಲ್ಲೋ ಪಾರ್ಟಿಗೆ. ಸೋತಿರೋ ಪಾರ್ಟಿಗೂ ಹೆಚ್ಚು ಕಡಿಮೆ ಒಂದು 10 ಲಕ್ಷ ಡಿಫ್ರೆನ್ಸ್ ಅಷ್ಟೇ. ಇವ್ರಿಗೂ ಅವ್ರಿಗೂ ಪ್ರಬಲ ವಿರೋಧ ಪಕ್ಷವಾಗಿ ಕುಳಿತಿದೆ ಒಂದು, ಅವ್ರಿಗೂ ಇವ್ರಿಗೂ ಒಂದು 10 ಲಕ್ಷ ಡಿಫ್ರೆನ್ಸ್. ಇವ್ರು ಗೆಲ್ತಾರೆ, ಸರಿ. ಅವ್ರು ಸೋಲ್ತಾರೆ, ಆಯ್ತು, ಇವ್ರು ರಾಜ ಆದ್ರು, ಅದು ಸರಿ. ಈಗ ಒಂದು ಪ್ರಶ್ನೆ ಉದ್ಭವ. ಈತ ಏನು ಮಾಡಿಲ್ಲ, ಜನಗಳ ಸೇವೆ ಮಾಡಿಲ್ಲ, ಜನಗಳ ನಡುವೆ ಇಲ್ಲ, ಬರೀ ಪಿಕ್ಚರಲ್ಲಿ ಬರೋದು, ಡೈಲಾಗ್ ಹೇಳೋದು, ಇನ್ನೊಂದು ಅಂತ. ಯಾಕೆ ಅಮಿತಾಬ್ ಬಚ್ಚನ್ಗಿಂತಲ್ಲ 50-60 ವರ್ಷದಿಂದ ಇದ್ದಾನೆ. ರಜನಿಕಾಂತ್ಗಿಂತಲ್ಲ ಯೋಚನೆ ಮಾಡಿ ನೋಡಿ, ಕಡಿಮೆ ಅಂದ್ರೂ ಒಂದು 50 ವರ್ಷದಿಂದ ಇದ್ದಾರೆ. ಆ ಮಾಸ್ ಅಂತಕ್ಕಂಥ ಒಂದು ಅಟ್ರಾಕ್ಷನ್, ಇನ್ನೊಂದು. ಬರೀ 2 ವರ್ಷದಲ್ಲಿ ಈತ ಪಕ್ಷ ಸ್ಥಾಪಿಸ್ತಾನೆ, ಗೆಲ್ತಾರೆ. ಬೇರೆ ಪಕ್ಷಗಳವರು ಸೇರ್ಕೋತಾರೆ, ಅದೆಲ್ಲ ಆಗುತ್ತೆ. ಅದು ಬೇರೆ ಬೇರೆ ಬಿಟ್ಬಿಡಿ. ಈಗ ನಮ್ಮ ಗುರುಗಳು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ಅದನ್ನೇ ಆಲಿಸ್ತಿರ್ತೇನೆ ನಾನು ಸೂಕ್ಷ್ಮ. ಇಷ್ಟು ಕಡಿಮೆ ಅಂದ್ರೂ 1,60,00,000 ಜನಕ್ಕೆ ಪ್ರಚೋದನೆ ಮಾಡಿದವರು ಯಾರು?
ಕ್ಷಣ ಮಾತ್ರದಲ್ಲಿ 1 ಓಟಲ್ಲಿ ಗೆದ್ದವರಿದ್ದಾರೆ, 10 ಓಟಲ್ಲಿ, 100 ಓಟಲ್ಲಿ, 1000 ಓಟಲ್ಲಿ. ಇದು ಹೇಗೆ ಸಾಧ್ಯ? ಅಷ್ಟು ಜನಕ್ಕೆ ಪ್ರಚೋದನೆ ಮಾಡಿದಂತ ಶಕ್ತಿ ಯಾವುದು? ಈತನಿಗೆ ಓಟ್ ಹಾಕು, ಈತ ಏನೋ ಒಳ್ಳೇದ್ ಮಾಡ್ತಾನೆ, ಅವನ ಹತ್ರ ಪಳಗಿಲ್ಲ, ಇವರು ಅವನ ಜೊತೆಲಿ ಅನ್ನ ತಿಂದಿಲ್ಲ, ಊಟ ತಿಂದಿಲ್ಲ, ಬಂಧು ಅಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಅಕ್ಕ ಅಲ್ಲ, ತಂಗಿ ಅಲ್ಲ, ಮಾವ ಅಲ್ಲ, ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಅಲ್ಲ. ಇದನ್ನು ಮಾಡಿಸಿದವರು ಯಾರು? ಕರ್ಮಣಿ ಅಕರ್ಮಣೆ. ಅವನು ಅನ್ಕೊಂಡಿದ್ದಾನೆ ನಾನ್ ಮಾಡಿದೆ ಅಂತ, ನಾನು ಬಂದೆ, ನಾನು ನಿಂತೆ, ನಾನು ಓಡ್ದೆ. ಅದೇ ರೀತಿ ನಮ್ಮ ದೊರೆ 40 ವರ್ಷ, ನೆನ್ಪಿಟ್ಕೊಳ್ಳಿ. ಅವ್ರನ್ನೇನೇನಂತಾರೆ, ಏನೇನೋ ಅಂತಾರೆ ಕೆಲವರುಗಳು. ಹಂಗಿದ್ರಂತೆ, ಹಿಂಗಿದ್ರಂತೆ, ಅದು ಮಾಡ್ತಿದ್ರಂತೆ, ಇದು ಮಾಡ್ತಿದ್ರಂತೆ, ಹಾಗಿದ್ರಂತೆ, ಹೀಗಿದ್ದ, ಅದೆಲ್ಲ ಬೇಡ, ನೋಡೋಣ ನೀವಾಗಿ. 40 ವರ್ಷ ಅವರನ್ನು ಎಲ್ಲಿ ನಿಲ್ಲಿಸಿತ್ತು ಭಗವಂತನಿಗೆ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಅಂಥದ್ದು ಅವರನ್ನ ದೊರೆ ಮಾಡುತ್ತೆ. 40-45 ವರ್ಷ ಹೋರಾಡಿ ತಗೊಬಂದು ಅವರನ್ನ ಆ ಸ್ಥಾಯಿಗೆ ನಿಲ್ಸುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಅದನ್ನೇ ನಾವೇನ್ ಹೇಳ್ತೇವೆ, ಅಕರ್ಮಣೆ ಕರ್ಮಣೆ. ಇದು ನಾವು ಮಾಡುತ್ತಿರುವುದಲ್ಲ. ಈಗ ಇನ್ನೂ ಒಂದು ಸರಳವಾಗಿ ಹೇಳ್ಕೊಡ್ತಾನೆ ನಿಮಗೆ. 1,60,00,000 ಜನ ಮನಸ್ಸಿಗೆ ಬುದ್ಧಿ ಪ್ರಚೋದಯಾತ್, ಜ್ಞಾನಂ ಪ್ರಚೋದಯಾತ್, ಸುಜ್ಞಾನ ಪ್ರಚೋದಯಾತ್, ವಿಜ್ಞಾನ ಪ್ರಚೋದಯಾತ್. ಮೊನ್ನೆ ಒಂದು ರಾಕೆಟ್, ಪ್ರೈವೇಟ್ ಒಂದು ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ, ಹೇಗೆ ಟೆಸ್ಲಾ ಅನ್ನತಕ್ಕಂಥದ್ದು ಒಬ್ಬ ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಅಂತ ಎಲ್ಲ ನಾವು ಮಾತಾಡ್ತೇವೆ, ಪ್ರೈವೇಟ್ ಆಗಿ ನಾಸಾನ ಮೀರಿಸಿ ತನ್ನ ರಾಕೆಟ್ಗಳಿಗೆ ಸಂಬಂಧಪಟ್ಟಂಥದ್ದು ಒಂದು ಆವಿಷ್ಕಾರಗಳು ಇನ್ನೊಂದು ಏನೋ ಮಾಡ್ತಿದ್ದಾನೆ. ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಹೈದರಾಬಾದ್ಗೆ ಸೇರಿದಂತ ಒಂದು ಪುಟ್ಟ ಸಂಸ್ಥೆ ಒಂದು ರೆವಲ್ಯೂಷನ್ ಅನ್ನ ಮಾಡುತ್ತೆ. ಮೊನ್ನೆ ಒಂದು ರಾಕೆಟ್ ಉಡಾವಣೆ ಮಾಡುತ್ತಾರೆ, ಅದರ ಹೆಸರು ವಿಕ್ರಮ್ ಅಂತ ಹೇಳ್ತಾರೆ. ವಿಕ್ರಮ್ ಸಾರಾಭಾಯಿ ಅವರ ನೆನಪಿನಲ್ಲಿ. ಹೌ ಇಸ್ ದ ಥಿಂಗ್ ಈಸ್ ಹ್ಯಾಪನಿಂಗ್, ಹೇಗೆ ಆಗುತ್ತಿದೆ ಅದು ಬೇಡ, ಹಂಗೂ ಹೇಳಿದ್ರು ಕೂಡ ಯಾರೂ ಇಲ್ವಾ ಅಷ್ಟೊಂದು ಯೋಚನಾ ಶಕ್ತಿ, ಆಲೋಚನಾ ಶಕ್ತಿ. ನಾವೀಗ ಒಂದು ಟ್ರೈನ್ ಹತ್ತಿದ್ದೀವಿ, ನೈಟ್ ಜರ್ನಿ. ಇಲ್ಲಿಂದ ನಾನೊಂದು ಮೊನ್ನೆ ಒಂದು ಕಾರ್ಯಕ್ರಮ, ತುಂಬಾ ದೂರಗೆ ಬರಬೇಕಾದಂಥದ್ದು, ಅಲ್ಲೊಂದು ಆಶ್ರಮ ಉದ್ಘಾಟನೆ, ಅಲ್ಲೊಂದು ಪ್ರವಚನ, ಗುರುಗಳೇ ನೀವು ಬಂದು ಹೇಳ್ಬೇಕು ಅಂತ. ಸರಿ ಆಯ್ತು, ಹತ್ತಿದ್ದೇನೆ. ಬೆಳಗ್ಗೆ ಎದ್ದು ಆ ಸ್ಥಳಕ್ಕೆ ಬರ್ತೇನೆ. ಗುರುಗಳೇ ಪ್ರಯಾಣ ಹೆಂಗಿತ್ತು? ಹೌದಲ್ವಾ? ಹೇಳ್ತೇವೆ, ಚೆನ್ನಾಗಿತ್ತಪ್ಪ, ರಿಲ್ಯಾಕ್ಸ್ ಆಗಿತ್ತು. ನಾನು ಪ್ರಯಾಣ ಮಾಡಿದೆನಾ? ಗಾಡಿ ನಾನು ಓಡಿಸೋದ್ನಾ? ಆ ರೈಲು ಇಲ್ಲ ಬಸ್ಸು ನಾನು ಓಡಿಸೋದನಾ? ಕರ್ಕೊಂಡು ಬಂದಿದ್ದು ಬಸ್ಸು, ಕರ್ಕೊಂಡು ಬಂದಿದ್ದು ಅದ್ರ ಡ್ರೈವರು, ಇಲ್ಲ ಆ ಟ್ರೈನು. ನಾನು ಅಚ್ಚುಕಟ್ಟಾಗಿ AC ಫಸ್ಟ್ ಕ್ಲಾಸಲ್ಲಿ ಮಲಗಿದ್ದಾನೆ. ಟೈಮ್ ಸರಿಯಾಗಿ ಒಂದು ಟಿಫನ್ ಬಂದಿದೆ, ತಿಂದಿದ್ದೇನೆ, ಶಿವ ಅಂತ ಮಲಗಿದ್ದಾನೆ. ಬೆಳಿಗ್ಗೆ ಎದ್ದು ನಾನು ಬರ್ತೇನೆ. ದಿಸ್ ಈಸ್ ವಾಟ್, ನಾನು ಪ್ರಯಾಣ ಮಾಡಿಬಿಟ್ಟೆ. ಖಂಡಿತಲ್ಲ ನಾನು ಪ್ರಯಾಣನೇ ಮಾಡಿಲ್ಲ, ಕರ್ಕೊಂಡು ಬಂದವನು ಯಾರೋ, ಆ ಒಂದು ದೊಡ್ಡ ವಾಹನ, ಅದಕ್ಕೊಂದು ವ್ಯವಸ್ಥೆ ಮಾಡಿದವ್ರು ಇನ್ಯಾರೋ. ಅಂದರೆ ವೆನ್ ದರ್ ಇಸ್ ಅ ಕ್ರಿಯೇಷನ್ ದೇರ್ ಇಸ್ ಅ ಕ್ರಿಯೇಟರ್. ನೆನ್ಪಿಟ್ಕೊಳ್ಳಿ, ನೀವು ಭೂಮಿಗೆ ಬಂದಿದ್ದೀರಿ ಅಂದ್ರೆ ನಿಮ್ಮ ಹಿಂದ್ಗಡೆ ಒಬ್ರು ಕ್ರಿಯೇಟರ್ ಇದ್ದಾರೆ. ನೀವು ಅನ್ಕೋತಿದ್ದೀರಿ, ನೀವು ಮಾಡ್ತಿದ್ದೀರಿ, ನೀವು ಕಲ್ತಿದ್ದೀರಿ, ನೀವು ತಿಳ್ಕೊಂಡಿದ್ದೀರಿ, ನಿಮ್ಮಿಂದಲೇ ಆಯ್ತು, ನನ್ನಿಂದಲೇ ಆಯ್ತು, ನಾನು ಹೇಳಿದಾಗ ಆಯ್ತು. ಖಂಡಿತ ಅಲ್ಲ. ಯಾವುದೋ ಒಂದು ಮಹಾಪ್ರಣವ ಶಕ್ತಿ, ಇಟ್ ಇಸ್ ಕಂಟ್ರೋಲಿಂಗ್ ದ ಸಿಸ್ಟಮ್. ಆ ಒಂದು ಕಂಟ್ರೋಲ್ಗಳಲ್ಲಿ ಕೆಲವೊಂದು ಸಮಯ ಅಸಿಸ್ಟೆಂಟ್ಗಳು, ಈಗ ಒಂದು ದೊಡ್ಡ ಆಫೀಸು, ರಾಜ ಇದ್ದಾರೆ, ನಮ್ಗೊಂದು ಬಾಸ್ ಇದ್ದಾರೆ, ಬಾಸ್ಗೊಂದು ಅಸಿಸ್ಟೆಂಟ್ ಇದ್ದಾರೆ, ಸೆಕ್ರೆಟ್ರಿ ಕೆಳಗಡೆನೂ ಒಂದು ಸೆಕ್ಯೂರಿಟಿ, ಹೌಸ್ ಕೀಪಿಂಗು ಈ ಥರ ಇದ್ದಾರೆ. ನಾವಲ್ಲಿ ಹೋಗ್ತೀವಿ. ಮಹಾರಾಜರು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಬಟ್ ಅವ್ರ ಅಸಿಸ್ಟೆಂಟ್ ಅಲ್ಲೇ ಒಂದು 10 ದಿನ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ಇನ್ನೊಬ್ರನ್ನ ಕೊಡ್ತಾರೆ. ಅವ್ನು ನಮ್ಮ ಫೈಲ್ ಕೂಡ ಮುಟ್ಟೆಲ್ಲ ತಗೊಂಡೋಗಿ ತಲುಪಿಸೋದು ಇಲ್ಲ. ರಾಜ ಓಕೆ ಮಾಡಿದಾರಲ್ಲ. ಅಂದರೆ ನಮಗೆ ತಿಳಿಯದೆ ಈ ತರದ್ದು ಒಂದು ಸೈಡ್ ಆಗಿ ಕೆಲವೊಂದು ಬಾರಿ ಗ್ರಹಗಳ ಒಂದು ವಿಚಿತ್ರಕಾರಿ, ಯಾಕಂದ್ರೆ ನಾವು ಯದ್ಭಾವಂ ತದ್ಭವತಿ, ನಮ್ಮ ಬುದ್ಧಿಗೆ ತಕ್ಕಂತೆ D60, ಅದಕ್ಕೆ ಜಾತಕ ಪರಿಶೀಲನೆ ಮಾಡುವಾಗ ಎಕ್ಸಾಕ್ಟ್ ಡೇಟು ಟೈಮು ಅನ್ನತಕ್ಕಂಥದ್ದು ಇತ್ತು ಅಂದ್ರೆ D60 ಸ್ಟಡಿ ಮಾಡ್ತಾರೆ. ದಟ್ ಇಸ್ ಒನ್ ಆಫ್ ದಿ D1ಗಿಂತ D60 60 ಭಾಗ ಲೆಕ್ಕ ಹಾಕೊಳ್ಳಿ.
D9 ಅನ್ನೋದು 9 ಭಾಗ, D10 ಅನ್ನೋದು 10 ಭಾಗ, D30 ಅನ್ನೋದು ಡಿವಿಷನಲ್. ಒಂದು ತಟ್ಟೆ ಅನ್ನವನ್ನ ತಗೊಂಡು ನಿಮ್ ಜಾತಕವನ್ನ ತಗೊಂಡು ಅದು ಪ್ರಸಾದ. ಆ ಪ್ರಸಾದವನ್ನ ಮುರಿತಾ 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 ತಗೊಂಡ್ ಬರ್ತವೆ D60ಗೆ. ಅದನ್ನ ನೋಡ್ಬೇಕು ಅಂದ್ರೆ ಎಕ್ಸಾಕ್ಟ್ ಬರ್ತ್ ಟೈಮಿಂಗ್ಸ್ ಇರ್ಬೇಕು. ಆಗ ಬಂದಾಗ ಅಲ್ಲೊಂದು ದೈವ ವಾಕು ನಡೆಸ್ತಕ್ಕಂಥದ್ದು. ನಾವು ಆ ಪೂರ್ವ ಜನ್ಮದ ಕರ್ಮ, ದೋಷ, ಇನ್ನೊಂದು ಬ್ಯೂಟಿಫುಲ್, ಇಟ್ ರಿಫ್ಲೆಕ್ಟ್ಸ್ ನಮ್ಮ ಬದುಕೇನು ಅನ್ನತಕ್ಕಂಥದ್ದು. ಸೊ ನಮ್ಮನ್ನ ಯಾವುದು ಈ ಒಂದು ಕಂಟ್ರೋಲ್ ಮಾಡ್ತಿದ್ದೀಯಲ್ಲ, ಕೆಲವೊಂದು ಸಮಯ ವಿಕಾರಗಳು, ಕೆಲವೊಂದು ಸಮಯ ಕ್ರೋಧ, ಮದ, ಮತ್ಸರ, ಇವುಗಳಿಗೆ ಬೇಗ ನಾವು ಒಳಗಾಗ್ತಕ್ಕಂಥದ್ದಾಗುತ್ತೆ. ಯಾರೋ ದೈವಾಂಶ ಸಂಭೂತರು ನಮ್ಮ ನಿಮ್ಮ ನಡುವೆ ಇದ್ದು ಕೆಲವೊಂದು ಕೈಂಕರ್ಯ, ಯಾವುದೋ ಒಂದು ಆಲಯ, ಸೇವೆ, ಪೂಜೆ ಮಾಡ್ತಿರ್ತಾರೆ, ಒಂದು ಹೋಮ, ಹವನ, ಯಜ್ಞ, ಯಾಗ, ನಮ್ಮ ಒಂದು ವಿಕಾರಗಳು ದೂರ ಹೋಗ್ಲಿ, ಪಾಲ್ಗೊಳ್ಳಿ ಅಂತ. ಸೊ ಇವತ್ತು ಕೂಡ ಅದನ್ನೇ ಹೇಳ್ತಿದ್ದಾನೆ. ಶ್ರೀ ಗ್ರಾಮ ದೇವತೆ ಆಗಿರತಕ್ಕಂಥ ವಾರಣಾಸಿ, ಬೆಂಗಳೂರು, ಇಲ್ಲಿಯೇ ಹೊರಮಾವು, ಕಲ್ಕೆರೆ, ಹೊರಮಾವು ಅಂತ ಏನ್ ಹೇಳ್ತೇವೆ, ರಾಮಮೂರ್ತಿ ನಗರ ಅಂತೆಲ್ಲ ಬರುತ್ತೆ. ಅಲ್ಲಿ ವಾರಣಾಸಿ ಅನ್ನತಕ್ಕಂಥದ್ದು ಇದೆ. ವಿಶೇಷವಾಗಿ ಅಲ್ಲಿನ ವಾರಣಾಸಿ ತರವೇ ಇಲ್ಲೂ ಒಂದು ವಾರಣಾಸಿ ಅಂತ ಊರಿಗೆ ಹೆಸರಿಟ್ಟಿದ್ದಾರೆ. ಶ್ರೀ ಅಂಬಾದುರ್ಗ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ದುರ್ಗಾ ಹೋಮದ ಪ್ರಯುಕ್ತ 24ನೇ ತಾರೀಕು ಇದೇ ಶುಕ್ರವಾರ ಇದೆ. ಬನ್ನಿ, ಪಾಲ್ಗೊಳ್ಳಿ. ನಾನು ನಿಮ್ಮ ಪರವಾಗಿ ಅಲ್ಲೊಂದು ಪ್ರಾರ್ಥನೆ. ನಮಗೆ ಅಮ್ಮನವ್ರ ಮೇಲೆ ನಂಬಿಕೆ ಅಷ್ಟೇ, ನಮಗೆ ಮನುಷ್ಯರಿಗಿಂತ ದೈವದ ಮೇಲೆ ನಂಬಿಕೆ. ಯಾರು ಕರ್ಕೊಂಡು ಹೋಗ್ತಾರೋ ಇಲ್ವೋ, ದೈವವೇ ಕರ್ಕೊಂಡು ಹೋಗೋದು ನಮ್ಮನ್ನ. ದೈವವೇ ಮುನ್ನಡೆಸುವುದು, ಮನುಷ್ಯನಲ್ಲ. ಅದೆಲ್ಲ ಭಗವತ್ ಸಂಕಲ್ಪವಿಲ್ಲದೆ ಏನೂ ನಡೆಯುವುದಿಲ್ಲ. ಕೃಷ್ಣರೇ ಹೇಳ್ತಾರೆ ಅರ್ಜುನನಿಗೆ, ನೀನು ಅಂದ್ಕೊಂಡಿದೀಯಾ ನಾನು ಸದಾ ಇಲ್ಲೇ ಇದ್ದೇನೆ ಅಂತ ಹೇಳ್ತಾರೆ. ನೀನು ಸದಾ ಇಲ್ಲೇ ಇದೆಯಾ, ಯಾವುದೋ ಇನ್ನೊಂದು ರೂಪ, ಇನ್ನೊಂದು ರೂಪ, ಇನ್ನೊಂದು ರೂಪ, ಇನ್ನೊಂದು ರೂಪ. ನಾನು ಇನ್ನೊಂದು ಯಾವುದಾದ್ರದ್ದು ಒಂದು ವಿಶೇಷ ರೂಪಗಳಲ್ಲಿ ನಾನು ಇಲ್ಲಿಯೇ ಇದ್ದೇನೆ ಅಂತ ಕೃಷ್ಣರು ಹೇಳ್ತಾರೆ. ಅಂದ್ರೆ ಭಗವಂತ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಾವು ಭಗವಂತನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಾವಿಲ್ಲೇ ಇದ್ದೇವೆ. ಕರ್ಮಕ್ಕೆ ತಕ್ಕಂತೆ ಬುದ್ಧಿ, ಅದಕ್ಕೆ ಹೆಚ್ಚಿನ ಆ ಒಂದು ಒಳ್ಳೆಯ ಕರ್ಮ ಮಾಡೋಣ, ನಿಮಗೆ ಆ ಸೇವೆ ಸಂಕಲ್ಪ ಸಿಗಲಿ ಅಂತೇಳಿ ಆ ಪ್ರಾರ್ಥನೆಯ ಸಂಕಲ್ಪವಾಗಿ ಒಂದು 11:11ವರೆಗೆಲ್ಲ ಇರ್ತೇನೆ. ಬನ್ನಿ, ಅಲ್ಲೊಂದು ಪುಣ್ಯಾಹ್ನ, ಆ ಒಂದು ದುರ್ಗಾ ಹೋಮದ ಒಂದು ಪರಿಪೂರ್ಣ ಸಂಕಲ್ಪ ನಿಮಗೋಸ್ಕರ. ನಾಡು, ದೇಶ, ಜನ, ದೊರೆ ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಸಮಾಧಾನವಾಗಿರ್ಬೇಕು ಮಕ್ಕಳೇ. ನಮ್ಮಲ್ಲಿ ಕಿತ್ತಾಡ್ತಾ ಯೋಚಿಸದೆ ಇನ್ನೊಂದು ದುರುದ್ದೇಶ, ದುರ್ಬುದ್ಧಿ, ದುರಾಲೋಚನೆ ಇನ್ಯಾವುದೂ ಇಲ್ಲದೆ ಭಗವಂತನನ್ನು ನಂಬೋಣ. ಆ ದೇವಿಯ ಪ್ರಾರ್ಥನಾ ಸಭೆಗೆ ನಾನು ಇರ್ತೇನೆ, ನೀವು ಬನ್ನಿ, ಆದವ್ರು ಬನ್ನಿ, ಆಗದಿದ್ದವ್ರು ಕೊರಗಬೇಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಪ್ತಮಿ ಚಿತ್ತಾ ನಕ್ಷತ್ರ. ವಿಶೇಷವಾಗಿ ಕೆಲವ್ರನ್ನ ನಾವು ನೋಡ್ತಿರ್ತೇವೆ, 10 ಪೈಸೆ ಇಲ್ಲ ಅಂದ್ರೂ ಕೂಡ ಬದುಕು ಕಟ್ಟತಕ್ಕಂಥ ತಾಕತ್ತನ್ನು ಅವ್ರಿಗೆ ಕೊಟ್ಟಿರುತ್ತೆ. ನಾವು ನೋಡಿರ್ತೇವೆ ಕೆಲವು ರಾಶಿಗಳಿಗೆ ಅಂಥದ್ದೊಂದು ತಾಕತ್ತು.
ಅದು ಒಂದು 50ನೇ ವಯಸ್ಸಲ್ಲಾದರೂ, ಇಲ್ಲ 60ನೇ ವಯಸ್ಸಿನಲ್ಲಾದರೂ, ಇಲ್ಲ 70ನೇ ವಯಸ್ಸಿನಲ್ಲಾದರೂ, ಸಿಂಗಲ್ ಮ್ಯಾನ್ ವಿತೌಟ್ ಎನಿಬಡಿ ಸಪೋರ್ಟ್, ವಿತೌಟ್ ಎನಿ ಮಾರಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಅನ್ನತಕ್ಕಂಥದ್ದು ದೈವ ಅವರ ಜೊತೆಯಲ್ಲಿ ನಿಂತು ನಡೆಸ್ತಕ್ಕಂಥದ್ದಾಗುತ್ತೆ. ಕರ್ಮಣೆ ಅಕರ್ಮಣೆ. ನಾವು ಮಾಡ್ತಿದ್ದೀವಿ ಅಂತ ಅನ್ಕೋತೇವೆ, ನಾವೇನು ಮಾಡೇ ಇರೋಲ್ಲ. ನಾವೇನು ಮಾಡೇ ಇರೋಲ್ಲ, ಮಾಡಿಸ್ತಿರುತ್ತೆ ತಾಯಿ ಜಗನ್ಮಾತೆ. ಅಂತ ಒಂದು ರಾಶಿ ಇದೆ ಮಕ್ಕಳು. ತುಂಬಾ ಈ 12 ಕಾಲಚಕ್ರದ ಈ 12 ರಾಶಿಗಳಲ್ಲಿ ಒಂದು ರಾಶಿಗೆ ಟಾಪ್ 1 ರಾಶಿ ನನ್ನ ಅನುಭವ ಈ ಒಂದು 32 ವರ್ಷದ ಅನುಭವ. ಮೊನ್ನೆ ಕೂಡ ನನಗೆ ಒಂದು ನೆನಪು, ಒಬ್ಬರಿಗೆ ಹೇಳಿದ್ದೆ, ಅದೇ ತರ ಆಗ್ಬಿಟ್ಟಿದೆ ಗುರುಗಳೇ, ನೀವು ಹೇಳ್ದಾಗೆ ಆಗ್ಬಿಟ್ಟಿದೆ ಅಂತ. ಅಲ್ಲ, ಗ್ರಹಗಳ ಸ್ಥಿತಿಗತಿಯನ್ನ ನಾನು ಅರ್ಥಕೊಂಡು ಒಂದು 2001 ಅಂತ ನೆನಪು. ಸುಮಾರು 25 ವರ್ಷದ ಹಿಂದ್ಗಡೆ ಒಂದು ದೊಡ್ಡ ವಾಹಿನಿ, ದಕ್ಷಿಣ ಭಾರತದ ಬಹುದೊಡ್ಡ ವಾಹಿನಿ, ಅದರಲ್ಲಿ ಒಂದು ಪ್ರೋಗ್ರಾಮ್ ಕೊಡುವಾಗ ಹೇಳಿದೆ, ಪ್ರತಿ ಮನೆಯಲ್ಲೂ ಒಂದು ಡೈವರ್ಸ್ ಇರುತ್ತೆ ಅನ್ನತಕ್ಕಂಥದ್ದು. ಪ್ರತಿ ಮನೆಯಲ್ಲೂ ಒಂದು ಡೈವರ್ಸ್ ಬಂದ್ಬಿಡುತ್ತೆ, ಗಮನಿಸಿ, ಸೂಕ್ಷ್ಮವಾಗಿ, ಜಾಗ್ರತೆ, ಭಾವನೆಗಳ ಎಲ್ಲೆ ಮೀರಿ ದಾಟುತ್ತೆ ಅಂತ. ಇತ್ತೀಚೆಗೆ ನಾನು ಹೇಳಿದ್ದೆ, ಇನ್ನು ಮೇಲೆ ಪ್ರತಿಯೊಬ್ಬರಿಗೂ 2 ಡೈವರ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನ ಶನಿಯ ಒಂದು ಪ್ರವೇಶದಲ್ಲಿ ಗುರುವಿನ ಮನೆಗೆ, ಕರ್ಮಕಾರಕ ಗುರುವಿನ ಮನೆಗೆ ಬರುವಾಗ, ಗುರು ಅಂದ್ರೇನೆ ಕುಟುಂಬ, ಗುರು ಅಂದ್ರೇನೆ ಧನ, ಗುರು ಅಂದ್ರೇನೆ ಪ್ರೀತಿ, ಗುರು ಅಂದ್ರೇನೆ ಶುದ್ಧ ಸಂಸಾರ, ತೃಪ್ತಿ ಅನ್ನತಕ್ಕಂಥದ್ದು. ಅಂತ ಒಂದು ಗುರುವಿನ ಮನೆಗೆ ಆ ಪರಿಪೂರ್ಣ ಕರ್ಮಕಾರಕ ಬರ್ತಿದ್ದಾಗೆ ಕರ್ಮವನ್ನ ತಿದ್ದುತ್ತೆ. ನಮ್ಮ ಆಲೋಚನೆಗಳು ಬದಲಾಯಿತು. ವಿ ಆರ್ ನಾಟ್ ಕಾಂಪ್ರಮೈಸ್ಡ್, ವಿ ಆರ್ ಚೇಂಜ್. 11 ವರ್ಷದ ಒಂದು ಮಗ ತಾಯಿನ ಹಿಡ್ಕೊಂಡು ಹೊಡಿತಾನೆ, ಮೊಬೈಲ್ ಕೊಡದಿದ್ದಕ್ಕೆ ಸಾಯಿಸೋ ಮಟ್ಟಕ್ಕೆ ಹೋಗ್ತಾನೆ, ಇಸ್ ನಾಟ್ ಲಿಸನಿಂಗ್. 11-12 ವರ್ಷದ ಮಕ್ಕಳು ಎಲ್ಲೆ ಮೀರಿ ನಡ್ಕೋತಿದ್ದಾರೆ, ರೇಪ್ ಮಟ್ಟಕ್ಕೆ ಕರ್ಮಕಾರಕ ಜ್ಞಾನದ ಮನೆಯಲ್ಲಿ ಬಂದು ಕೂತು ಬಿಟ್ಟಿದ್ದಾನೆ. ಸೊ ಈ ಅಜ್ಞಾನಕ್ಕೆ ಬೇಗ ಆಕರ್ಷಣೆ ಆಗತಕ್ಕಂಥ ಒಂದು ಭಾವಗಳು. ಎಲ್ಲರೂ ದುಡಿಬೇಕು, ದುಡ್ಡು ಮಾಡಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಂತೋಷವಾಗಿರಲಿಕ್ಕೆ ದುಡ್ಡು ಬೇಕಿಲ್ಲ. ಆದ್ರೆ ವಿಚಿತ್ರ ಏನ್ ಗೊತ್ತಾ, ನಾವು ಸಂತೋಷವಾಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ದುಡ್ಡು ಬೇಕು. ನಂಬ್ತೀರಾ? ಹೌದೋ ಅಲ್ವೋ ಹೇಳಿ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನಾವು ಸಂತೋಷವಾಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ಕಾರು, ಮನೆ, ಬಂಗ್ಲೆ, ವಾಚು, ಇನ್ನೊಂದು. ಖಂಡಿತ ಅವ್ರು ಚೆನ್ನಾಗಿದ್ದಾರ, ಸಂತೋಷವಾಗಿದ್ದಾರ ಅಂತ ನೀವು ಹೋಗಿ ನೋಡಿ, ಖಂಡಿತ ಇಲ್ಲ. ಸಂತೋಷ ದುಡ್ಡಿನಲ್ಲಿಲ್ಲ. ಬಟ್ ಬೇರೆಯವ್ರು ನಾವು ತೋರಿಸ್ಬೇಕಲ್ವ, ಏನಿದೆ ಅನ್ಕೊಳವನು, ಹೆಂಗಿದೆ ಅನ್ಕೊಳವನು ಅನ್ನತಕ್ಕಂಥ ಭಾವಾರ್ಥ. ಆ ತಪ್ಪಿಗೆ ಏನ್ ಮಾಡ್ತಿದ್ರೆ, ಗಂಡ ಹೆಂಡತಿ ಮಕ್ಕಳನ್ನ ಒಂದ್ ಕಡೆ ಬಿಟ್ಟು ಏನೋ ಒಂದು ದೇಹ ಘರ್ಷಣ, ಅಲ್ಲೂ ಸಿದ್ಧರಾಗಿಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಬೌದ್ಧಿಕವಾಗಿ. ಮೊನ್ನೆ ಕೂಡ ಒಂದು ತಾಯಿ ಜೀವಪ್ಪ, 2 ಮಕ್ಕಳು ಹೊಟ್ಟೆನಲ್ಲೇ. ಅಯ್ಯೋ ರಾಮಚಂದ್ರ, ನಾ ಹೇಳ್ದು ಆಗಿದ್ದು ಒಳ್ಳೇದಾಯ್ತು, ಬಿಟ್ಬಿಡೋ ತಾಯಿ. BMC ಆಗ್ಬಿಟ್ಟಿದೆ. ಅದೆಷ್ಟಲ್ಲಪ್ಪ. ನಾ ಹೇಳ್ದೆ, ಎದೆ ತಟ್ಟಿ ಹೇಳೋ, ಅವ್ನು ನಿಜವಾಗ್ಲೂ ನಿನಗೆ ಸಂಸಾರ ಸುಖ ಕೊಡ್ತಿದ್ನೇನೋ, ಮಕ್ಕಳನ್ನ ಕಾಯ್ತಿದ್ನೇನೋ, ಮಕ್ಕಳನ್ನ ಕಾಪಾಡ್ತಿದ್ನೇನೋ ಅಂದ್ರೆ ಖಂಡಿತ ಇಲ್ಲ ಗುರುಗಳೇ. ಒಳ್ಳೇದಾಯ್ತು, ಬಿಟ್ಬಿಡೋ. ದೈವ ಅದನ್ನ ಅರ್ಥ ಮಾಡ್ಕೊಂಡು ತಗೋಬಿಟ್ಟಿದೆ. ನೀನ್ ಅಂದ್ಕೊಂಡಿದೀಯಾ ನಾವು ಮಾಡ್ಕೋಬಿಟ್ವೇನೋ, ಇಲ್ಲ, ಅದಾಗಿರೋದು. ಕರ್ಮಣೆ ಅಕರ್ಮಣೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ನಾವೇನು ಮಾಡದೆ ಭಗವಂತ ಕೊಟ್ಟ, ತಾನೇ ತಗೋಬಿಟ್ಟ, ಗೊತ್ತಾಗ್ಬಿಡ್ತು ಅವನಿಗೆ. ಅಟ್ಲೀಸ್ಟ್ ಗರ್ಭಿಣಿ ಆದ್ಮೇಲೆ ಆದರೂ ತನ್ನ ಸಂಗಾತಿ ಅಮ್ಮ ಆಗ್ಬಿಟ್ಟಿದ್ದಾಳೆ. ಪ್ರಪಂಚ ಪುಟ್ಟ ಬ್ರಹ್ಮಾಂಡ, ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಾರೆ. ಅಂತ ಒಂದು ಬ್ರಹ್ಮಾಂಡವನ್ನು ಹೊತ್ತು ಬಿಟ್ಟಿದ್ದಾಳೆ ಅಮ್ಮ. ಅವನು ಬದಲಾಗ್ಬೇಕು, ಸ್ವಲ್ಪ ಆದ್ರೂ ಬದಲಾಗ್ಬೇಕು, ಮಕ್ಕಳಿಗೋಸ್ಕರ ಆದ್ರೂ, ತಂದೆಯಾಗಿ, ಯಜಮಾನನಾಗಿ. ಗೊತ್ತಾಗ್ಬಿಡುತ್ತೆ. ಪ್ರಕೃತಿ ಕೊಡ್ತಿದ್ದಾಗೆ ಇವನು ಎಷ್ಟಿದ್ದರು ಇಷ್ಟೆ ಅಂತ ಅದನ್ನು ತಗೋಬಿಡ್ತು, ಬಿಕ್ಕಿ ಹೇಳ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಡೈವರ್ಸಿಗೆ ಬಂದ್ಬಿಟ್ಟಿದ್ದೇವೆ ಗುರುಗಳೇ ಅಂತ. ಇವತ್ತು ಆ ತರದ ಒಂದು ಪ್ರಭಾವ ಪ್ರತಿ ಒಬ್ಬರಿಗೂ. ಇನ್ಮೇಲೆ 2 ಮಿನಿಮಮ್ ಡೈವರ್ಸ್ಗಳು. ಮದುವೆ ವಿಚಾರ ತೀರಾ ತಲೆ ಕೆಡ್ಸ್ಕೋಬೇಡಿ ಮಕ್ಕಳದ್ದು. ಇಲ್ಲ, ಕರ್ಮಫಲದಾತ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಧನದ ಚಿಂತೆ, ದುಡ್ಡು ಆ ಮಕ್ಕಳ ಕಡೆ ನೋಡಲ್ಲ. ಮಕ್ಕಳು ಮಾಡ್ಕೊಳ್ಬೇಕಾದಾಗ್ಲೂ ಸಿದ್ಧವಿಲ್ಲ.
ಬರೀ ಓಡು ಮಾಡು. ಸೊ ಬಂದು ಮಗು ಮೇಲೆ ಎಲ್ಲಿ ಗಮನ? ಅಯ್ಯೋ ಒಂದೇ ಮಗು ಸಾಕಪ್ಪ. ಆ ಮಗುಗೆ ಆಡ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಯಾರು ಇಲ್ಲ. ಬಯಲಂತೂ ಇಲ್ವಲ್ಲ, ಬರೀ ಡೆವಲಪ್ಮೆಂಟು ಅನ್ನೋ ಹೆಸರಿನಲ್ಲಿ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟಿದಾವೆ. ಸುತ್ತ ಮುತ್ತ ಅವರ ಫ್ರಸ್ಟ್ರೇಷನ್ ತೆಗಿಲಿಕ್ಕೆ, ಅವ್ರ ತುಂಟಾಟ ತೆಗಿಲಿಕ್ಕೆ, ಅವ್ರ ಭಾವನೆಗಳನ್ನ ತೆಗಿಲಿಕ್ಕೆ ಎಲ್ಲೂ ಇಲ್ಲ. ಆ ಸೋಷಿಯಲ್ ಸೆಕ್ಯೂರಿಟಿಯೇ ಇಲ್ಲ ಮಕ್ಕಳಿಗೆ. ಇನ್ನೆಲ್ಲಿ? ವಿಚಿತ್ರ. ಸ್ವಲ್ಪ ಜಾಗ್ರತೆ. ಸೊ ಅದೇ ರೀತಿಯಲ್ಲೇ ಈಗ ಹೇಳ್ತಿದ್ದಾನೆ, ಕೆಲವು ಇನ್ನು ಮೇಲೆ ಸ್ವಲ್ಪ ಈ ಮದುವೆ ಸಂಬಂಧ ಇವುಗಳ ಕಡೆ ದುಡುಕಬೇಡಿ. ಯಾರಾದರೂ ಸರಿ, ನಿಮ್ಮಲ್ಲಿ ಅಲ್ಲೊಂದು ಪ್ರೀತಿ, ಪ್ರೇಮ, ಅನುರಾಗ ಬಂದಿದೆ, ಕಾಯೋಣ. ಇನ್ನು 3 ವರ್ಷ 5 ವರ್ಷ ಪಳಗೋಣ. ಮೊನ್ನೆ ಒಂದು ಹೆಣ್ಮಗು ಹೇಳುತ್ತೆ, ಅಯ್ಯ ಹೊಡಿತಾನೆ, ಪ್ರೀತಿಗೋಸ್ಕರ ಹೊಡಿಸ್ಕೋಬೇಕಾ, ಚುಚ್ಚಿಸ್ಕೋಬೇಕಾ? ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದೆ, ಕತ್ತಿ, ಬಂಗಾರದ ಕತ್ತಿ ತುಂಬಾ ಚೆನ್ನಾಗಿದೆ ಗುರುಗಳೇ ಅಂತೇಳಿ ಚುಚ್ಚಿಸ್ಕೊಳ್ಳೋಣವಾ? ದಿನಾ ಚುಚ್ಚಿಸ್ಕೊಳ್ಳೋಣವಾ? ಹೇಳಿ ಸತ್ತೋಗ್ಬಿಡ್ತೀವಿ ಮಕ್ಕಳೇ ಮಾನಸಿಕವಾಗಿ. ಸ್ವಲ್ಪ ಪಕ್ವ ಆಗೋವರೆಗೂ ಕಾಯಿರಿ. ಯಾಕಂದ್ರೆ ಗ್ರಹಗಳ ಈ ಒಂದು ಭಾವವಿದೆಯಲ್ಲ, ಈ ಒಂದು ಜುಲೈ 27 ಬೇರೆ ಪುಣ್ಯಾತ್ಮ ಶನಿ ವಕ್ರನಾಗಿ ಹಿಂದಿನ ಮನೆ ಕುಂಭರಾಶಿಯನ್ನ ನೋಡ್ತಾನೆ. ವಕ್ರವಾಗಿ ನೋಡತಕ್ಕಂಥದ್ದು. ತನ್ನ ಸ್ವಂತ ಮನೆಯನ್ನ ಮುಂದಕ್ಕೆ ಹೋದವನು ಮುಂದಕ್ಕೆ ಹೋಗ್ತಾ ಇರಬೇಕು. ಹಿಂದಕ್ಕೆ ಬರೋದು ಅದೊಂಥರ ಕೆಲವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಒಂದು ರಾಶಿಗೆ 0 to hero 10 ಪೈಸೆಯಿಂದ ತಮ್ಮ ಒಂದು ಸ್ವ ಸಾಮರ್ಥ್ಯದಿಂದಲೇ ಕಟ್ಟತಕ್ಕಂಥ ಒಂದು ಯೋಗವಿದೆ. ಇವ್ರ ಹತ್ರ ನೀವು ಕುತ್ಕೊಂಡು ನೋಡಿ, ನೀವು ಇವರನ್ನ ಗಮನಿಸಿ ನೋಡಿ. ಯಾರ ಅಂಗಲ್ಲೂ ಇರಲ್ಲ. 10 ರೂಪಾಯಿ ಇದ್ರು ಕೂಡ ಸರಿ ಬದುಕೋತಾರೆ ಇವರು. 10 ಲಕ್ಷಕ್ಕೂ ಬದುಕ್ತಾರೆ, 10 ಕೋಟಿಗೂ ಬದುಕ್ತಾರೆ. ಹಾಗೆ 10 ಕೋಟಿ ಇದ್ರು ತಲೆ ಮೇಲೆ ಕೊಂಬು ಬಂದಂಗೆ ಆಡೋಲ್ಲ. ಹೌದು, 10 ಲಕ್ಷ ಜೇಬಲ್ಲಿ ಇದ್ರು ಕೂಡ ಎಗರಿ ಧುಮುಕೋಲ್ಲ. ಹೋಗಲು 10 ರೂಪಾಯಿಂದ ಮೇಲಕ್ಕೆ ಬಂದವ್ ನಾನೇನಕ್ಕೋ ಯೋಚನೆ ಮಾಡ್ಲಿ. ಮತ್ತೆ ದೇವ್ರು 10 ರೂಪಾಯಿ ಕರ್ಕೊಂಡು ಹೋಗ್ತಾನೆ, ಅಯ್ಯೋ ಪರವಾಗೇ ಇಲ್ಲ, ನೋ ಇಶ್ಯೂ ಅಂತಾರೆ. ಅಂಡ್ ಒನ್ ರಾಶಿ ಕುಂಭರಾಶಿ. ನಾನು ಈ ಒಂದು 30-32 ವರ್ಷದ ಈ ಪಯಣದಲ್ಲಿ ವಿಚ್ ಐ ಆಮ್ ಸೇಯಿಂಗ್, ಕುಂಭರಾಶಿಯವರಿಗೆ ಇದ್ದಾರೆ, ಇನ್ನೂ ಕೆಲವು ರಾಶಿಗಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕುಂಭರಾಶಿ ಹ್ಯಾಸ್ ಎ ಮೋರ್. ಎಲ್ಲಿದ್ದರು, ಹೇಗಿದ್ದರು, ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾರೆ. ನೀವು 10 ಪೈಸೆಯಿಂದ ಇಲ್ಲ 10 ರೂಪಾಯಿಂದ ಬದುಕು ಕಟ್ಟಿಕೊಂಡು ಮೇಲಕ್ಕೆ ಬಂದವರು. ಯಾರೋ 1,000ದಲ್ಲೊಂದು, ಲಕ್ಷದಲ್ಲೊಂದು, ಇಲ್ಲ ಕೋಟಿಗೊಬ್ರು, ಅಲ್ಲೊಂದು ಬ್ಯಾಕ್ ಗ್ರೌಂಡು, ಇನ್ನೊಂದು ಚೆನ್ನಾಗಿತ್ತು, ಅದು ಇದು ಅಂತ ನಾನು ನೋಡೇ ಇಲ್ಲ. ನಾನೊಂದು ಕಡಿಮೆ ಅಂದ್ರೂ ಒಂದು 7 to 8 ಲಕ್ಷ ಜಾತಕ ನೋಡಿದ್ದೇನೆ. ಈಗೀಗ ಅದಕ್ಕೆ ಜಾತಕಗಳಿಂದ ವಿಮುಖ ಬರೀ ಒಂದು 5 10 ಅಂತ ಹೇಳ್ತೇನೆ. ಅದು ಕೂಡ ವಾರದಲ್ಲಿ 2 ದಿನ 3 ದಿನ ಇದ್ದಾಗ ಜಾಸ್ತಿ ಕೊಡಬೇಡಿ. ತೃಪ್ತಿ ಇಲ್ಲ, ಹೇಳಿದ್ರು ಕೇಳಲ್ಲ. ಇದೆಲ್ಲ ಸಿಗ್ನಲ್ಸ್ ನಾನು ಹೇಳ್ತಾ ಇರ್ತೇನೆ, ಇದನ್ನ ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಅಂತಕ್ಕಂಥದ್ದು. ಕುಂಭರಾಶಿಯವರಿಗೆ ಅಂಥದ್ದೊಂದು ಕೊಟ್ಟಿರುತ್ತೆ. ಷಷ್ಠಾಧಿಪತಿ ಚಂದ್ರ. ಹುಟ್ಟುತ್ತಲೇ ನೀವು ಒಂದು ಗೂನು ಬೆನ್ನು ಹೊತ್ತುಕೊಂಡು ನಡೆಯಬೇಕು. ಸಪ್ತಮಾಧಿಪತಿ ಸೂರ್ಯ. ಖಂಡಿತ ತಂದೆ ವಿಚಾರದಲ್ಲಿ ಅಲ್ಲೊಂದು ನಿಮಗ್ ಭಯ ಅನ್ನೋದು ಸಂಪಾದನೆ ಮೇಲೆ ಇರೋಲ್ಲ. ನೀವು ಎಂದಿದ್ದರೂ ಎಲ್ಲಿದ್ದರೂ ಸಂಪಾದನೆ ಮಾಡ್ತೀರಿ. ಹೇಗಾದ್ರೂ ಸರಿ ನೀವು ಸಂಪಾದನೆ ಮಾಡ್ತೀರಾ, ಅದು ಗೊತ್ತಿದೆ. ಅನ್ ಆರ್ಟ್ ಆಫ್ ವರ್ಕಿಂಗ್. ತುಂಬಾ ರಾಶಿಗೆ ಬರೋದಿಲ್ಲ. ಆರ್ಟ್ ಆಫ್ ವರ್ಕಿಂಗ್ ಅಂದ್ರೆ ಅದೊಂದು ಕಲೆ. ಕೆಲಸ ಮಾಡುವುದು ಒಂದು ಕಲೆ. ಅದೊಂದು ಪರಿಪೂರ್ಣ ತೃಪ್ತಿ, ಸಂತೃಪ್ತಿ. ಅದನ್ನ ಅನುಭವಿಸ್ಕೊಂಡು ಏನ್ ದೇವ್ರು ಕೊಟ್ಟಿದ್ದಾನೋ ನನ್ನ ಕೆಲಸವನ್ನ ನಾನು ಆತ್ಮತೃಪ್ತಿಯಿಂದ ಮಾಡ್ತೇನೆ, ಮಿಕ್ಕಿದ್ದು ನಿನ್ನ ಮೇಲೆ. ಅಕರ್ಮಣೆ ಕರ್ಮಣೆ. ನಾನೇನು ಮಾಡ್ತಿಲ್ಲ ಭಗವಂತ, ಎಲ್ಲ ನೀನ್ ಮಾಡಿಸ್ತಿದ್ಯಾ ಅನ್ನೋ ಒಂದು ಸಿದ್ಧಾಂತ ಕುಂಭರಾಶಿಯವ್ರಿಗೆ ಬಂದ್ಬಿಟ್ಟಿರುತ್ತೆ. ಎಲ್ಲ ನಾನ್ ಮಾಡ್ತಿರೋದು, ನನ್ನಿಂದಲೇ ಆಗ್ತಿರೋದು ಖಂಡಿತ ಅವ್ರಾಗ ಅನ್ಕೊಳ್ಳಲ್ಲ. ಎಲ್ಲ ನೀನ್ ನಡೆಸ್ತಿದ್ಯಾ, ನೀನ್ ನಡೆಸು ಅಂತ ಅವರಿಗೆ ಗೊತ್ತಿರೋ ಒಂದು ಅದ್ಭುತವಾದ ವರ ಏನಂದ್ರೆ ಈ ಕುಂಭ ಲಗ್ನ ಹಾಗೂ ಕುಂಭರಾಶಿ. ಮುಖ್ಯವಾಗಿ ಕುಂಭ ಲಗ್ನದವ್ರಿಗೆ ಅದಿರುತ್ತೆ. ಒನ್ ಎಕ್ಸಾಂಪಲ್ ದೇವೇಗೌಡರನ್ನೇ ತಗೊಳ್ಳಿ. 9 ಈ ಇಳಿ ವಯಸ್ಸಿನಲ್ಲಿ ಸಂಗಾತಿಯನ್ನು ಕಳ್ಕೊಂಡಿದ್ರು. ನಾಳಿದ್ ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಗರ್ಜಿಸ್ಬಿಡ್ತಾರೆ ಅವ್ರು. ಕಾವೇರಿ ವಿಚಾರಕ್ಕೆ ಬಂದ್ಬಿಟ್ರೆ, ನಮ್ಮ ನದಿ ನೀರು ಅನ್ನೋ ವಿಚಾರಕ್ಕೆ ಬಂದ್ರೆ, ಅದರಲ್ಲೂ ಕಾವೇರಿ ವಿಚಾರಕ್ಕೆ ಬಂದ್ರೆ ಅವರಷ್ಟು ತಿಳ್ಕೊಂಡವರು, ಜ್ಞಾನ ವಯೋವೃದ್ಧರು ಯಾರೂ ಇಲ್ಲ, ಎಂತ ಪಂಡಿತರು ಇಲ್ಲ ಚಾಲೆಂಜ್ ಮಾಡಬಲ್ಲೆ.
ನನಗೆ ತಿಳಿದಿರೋ ಹಾಗೆ ಅವ್ರನ್ನ ನೋಡಿದಾನೆ, ನನ್ನ ಅದೃಷ್ಟ, ಅವ್ರ ಜಾತಕ ನೋಡಿದಾನೆ, ಅದು ನನ್ನ ಅದೃಷ್ಟ ಹೇಳಬಾರ್ದು ಅಷ್ಟೇ. ನಾವೆಲ್ಲಿದ್ವಿ, ಯಾರ ಜೊತೆಲಿದ್ವಿ, ಹೇಗಿದ್ವಿ, ಯಾರ್ಯಾರಿಗೆಲ್ಲ ಹೇಳಿದ್ವಿ, ಇದೆಲ್ಲ ಹೇಳಲಿಕ್ಕೂ ಹೋಗ್ಬಾರ್ದು. ಆ ದೈವ, ಆ ತಾಯಿ ಜಗನ್ಮಾತೆ ಗೊತ್ತಿದೆ, ಬೇಡ. ಆದ್ರೂ ಒಂದು ಆತ್ಮತೃಪ್ತಿಯಿಂದ ಕುಂಭ ಲಗ್ನ, ಎಸ್, ಎಷ್ಟು ನೋವಲ್ಲೂ ಕೂಡ ಕಾವೇರಿ ಈಗ ಏನಾದ್ರೂ ನೀರಿಲ್ಲ, ಅದು ಬಿಟ್ಟಿಲ್ಲ ಅಂತ ತಮಿಳ್ನಾಡು ಮಾತಾಡ್ಲಿ, 10 ರೂಪಾಯಿಂದ ಮೇಲೆ ಎದ್ದಿರೋ ಮನುಷ್ಯ ಕಾಡ್ವಿ ಎದ್ದು ನಿಂತು ಬಿಡ್ತಾರೆ. ಏನ್ರಿ ಇದು ನಡೆದಿರೋದು, ಇದೇನ್ರಿ ಇದು, ಯಾರು ಕೇಳೋರು ಇಲ್ವೇನ್ರಿ ಅಂತ ಅನ್ನತಕ್ಕಂಥದ್ದು. ಕುಂಭ ಲಗ್ನಕ್ಕೆ ಮಾತ್ರವೇ ಇಂಥದೊಂದು ಸ್ಥಾಯಿ, ಸ್ಥೀಮಿತ ಶಕ್ತಿ, ಚೈತನ್ಯ ಕೊಡತಕ್ಕಂಥದ್ದು ಭಗವಂತ ಕೊಟ್ಟು ಬಿಟ್ಟಿರುತ್ತಾನೆ. ಯು ಆರ್ ಅನ್ಬಿಲೀವಬಲ್ ಪವರ್. ಕರೆಕ್ಟಾಗಿ ಬಳಸ್ಕೊಳ್ಳಿ. ದೇವ್ರು ನಿಮ್ಗೆ ಕೊಡ್ತಾನೆ. 50ನೇ ವಯಸ್ಸಿಗಾದ್ರೂ ಕೊಡ್ತಾನೆ, 60ನೇ ವಯಸ್ಸಿಗಾದ್ರೂ ಕೊಡ್ತಾನೆ, 70ನೇ ವಯಸ್ಸಿಗಾದ್ರೂ ಕೊಡ್ತಾನೆ. ಜಸ್ಟ್ ಡೋಂಟ್ ಲಿವ್ ದಿ ಹೋಪ್. ಒಂದೊಂದು ಸಮಯ ಕೆಲವು ಸುತ್ತಮುತ್ತ ಗ್ರಹಗಳು ಬಂದು ಗ್ರಾಚಾರ ಹಾಕರ್ ಸಾತ್ ಮಿಲೇತೋ, ಅದು ಬೇರೆ ಏನೋ ಕೆಟ್ಟ ಭಾಷೆ ಇದೆ, ಆಯ್ತಾ, ಕೆಟ್ಟ ಮಾತಿದೆ. ಗ್ರಾಚಾರ್ ಬಂದು ನಿಮ್ಗಳ ಜೊತೆನಲ್ಲಿ ಸೇರ್ಕೊಂಡು ನಿಮ್ಮನ್ನ ದಾರಿ ತಪ್ಪಿ ಎಲ್ಲಿಯೋ ನಿಲ್ಲಿಸ್ಬಿಡುತ್ತೆ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಪರಿಸರ, ತಪ್ಪಾದ ಒಂದು ವ್ಯಕ್ತಿತ್ವದ ಜೊತೆ ನಿಮ್ಮನ್ನ ಕರ್ಕೊಂಡೋಗಿ ಆ ಸುಳಿ ಎಳ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತದೆ. ಬಟ್ ಕೊಡುಕೊಂಡು ಎದ್ರಿ ಮಾತ್ರ ಎಲ್ಲಿದ್ದರೂ ನೀವು ಆನ್ ಅಮೇಝಿಂಗ್ ಪರ್ಸನ್. 10 ರೂಪಾಯಿಂದ ಕೋಟೆ ಕಟ್ಟತಕ್ಕಂಥ ವ್ಯಕ್ತಿಗಳು. 10 ಕೋಟಿಯೂ ಕಟ್ಟಬಲ್ಲರಿ, 7 ಕೋಟಿ ಜನರ ಮನಸ್ಸನ್ನು ಕೂಡ ಗೆಲ್ಲಬಲ್ಲಿರಿ. ದ್ಯಾಟ್ ಈಸ್ ಯುವರ್ ಥಿಂಗ್. ಅದರಿಂದ ಕೊರಗಲೇಬೇಡಿ. ಇಟ್ಸ್ ಅ ಬ್ಯೂಟಿಫುಲ್. ಇನ್ನಷ್ಟಿದೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಹೌದು ಅಲ್ವಾ? 10 ರೂಪಾಯಲ್ಲಿ ಕೂಡ ಸುಖ ನೋಡತಕ್ಕಂಥ ವ್ಯಕ್ತಿಗಳು. 10 ರೂಪಾಯಿ ಅಲ್ಲ, ಒಂದು ಟೀ, ಒಂದು ಬನ್ನು. ನಾನು ನೋಡಿದ್ದೇನೆ ನಮ್ಮ ಗುರುಗಳು. ಬೆಳಿಗ್ಗೆ ನಾನು ಕೇಳ್ತಿದ್ದೆ, ಗುರುಗಳು ಯಾವ ಸಬ್ಜೆಕ್ಟ್ ತಗೊಂಡು ನೀವು ಹಿಂಗ್ ಮಾತಾಡ್ತಿರಲ್ಲ ಅಂದ್ರೆ, ಇಲ್ಲ ಕಣೋ, ಭಾನುವಾರ ಬರೋದು, ಮನೆ ತುಂಬಾ ಕುಟುಂಬ, ಕಡಿಮೆ ಅಂದ್ರೂ ಒಂದು 17 ಜನ ಮನೆಯಲ್ಲಿ, ತಲೆ ಕೆಟ್ಟು ಹೋಗ್ಬಿಡೋದು. ಬೆಳಿಗ್ಗೆ ಒಂದು ಅದ್ರಲ್ಲಿ ಬೇರೆ ಗುರುಗಳು ತಂದೆ ಬೇರೆ ನಿಯಮ, ಬೆಳಿಗ್ಗೆ ಎದ್ದು ಅದಿತ್ತು ಇದಿತ್ತು ಅದ್ ಮಾಡು ಇದು ಮಾಡು ಅನ್ನೋರಂತೆ. ಭಾನುವಾರ ಯಾಕೆ ಬರುತ್ತೋ ಅಂತ ಹೇಳ್ಬಿಟ್ಟು ಇವರಿಗೆ ಭಾನುವಾರ ಬೆಳಿಗ್ಗೆ ಎದ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ, ಇಲ್ಲ ತಂಗಳು ಮುದ್ದೆ ಇರೋದಂತೆ, ಬಸ್ಸಾರು. ಬಸ್ಸಾರು ಬೇಗ ಕೇಳಲ್ಲ. ಅವ್ರ ಮನೆಯಲ್ಲಿ 2 ದಿನ 3 ದಿನ ಮುದ್ದೆ ಮಾಡಿಡ್ತಕ್ಕಂಥದ್ದು. ನನ್ನ ಕಾಲಕ್ಕೆ ಒಂಚೂರು ಚೇತರಿಸ್ಕೊಂಡಿತ್ತು, ರಾತ್ರಿ ಮಾಡಿರೋ ಮುದ್ದೆ ಇರೋದು. ಬೆಳಿಗ್ಗೆ ಎದ್ಬಿಟ್ಟು 2 ಮುದ್ದೆ ಅಚ್ಚುಕಟ್ಟಾಗಿ ತಿಂದ್ಬಿಟ್ಟು ಬಸ್ಸಾರಲ್ಲಿ ಮನೆಯಿಂದ ನಡ್ಕೊಂಡು ಒಂದು 10 ರಿಂದ 12 ಕಿಲೋಮೀಟರ್ ಒಂದು ಲೈಬ್ರರಿ, ಅದನ್ನ ತೋರಿಸಿದರೆ ನಾನು ಆ ಲೈಬ್ರರಿಗೆ ಹೋಗಿದ್ದಾನೆ. ಇವತ್ತಿಗೂ ಅವ್ರ ಹತ್ರ ಆ ಲೈಬ್ರರಿ ಕಾರ್ಡ್ ಇದ್ದದನ್ನ ನಾನು ನೋಡಿದನು. ಯಾವತ್ತಿನ ಕಾಲದ್ದು ಕೇಂದ್ರ ಗ್ರಂಥಾಲಯ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋರು. ಯಾವ ಊರು ಹೋದ್ರು ಒಂದು ಲೈಬ್ರರಿ ಹುಡುಕ್ತಕ್ಕಂಥದ್ದು. ನನ್ನ ಫ್ರೆಂಡ್ಸ್ ಇರ್ಲಿಲ್ಲ ಕಣೋ, ಏನೋ ಗೊತ್ತಿಲ್ಲ, ಏನು ಇಲ್ದವನಲ್ವಾ, ಯಾರ ಹತ್ರ ಆದ್ರೂ ಹೋದ್ರೆ ಒಂದು ಕಾಫಿಗೋ ಟೀಗೋ ಇನ್ನೊಂದು ಕೊಡಿಸೋ ತಾಕತ್ತಿರ್ಲಿಲ್ಲ. ಅವ್ರು ಕೊಡಿಸಿದ್ರೆ ತಿಂದು ಬಿಟ್ಟು ಅಲ್ಲೊಂದು ಬಿಟ್ಟಿ ತಿನ್ಲಿಕ್ಕೆ ನನಗೆ ಮನ್ಸಾಗ್ತಿರ್ಲಿಲ್ಲ, ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ಭಾನುವಾರ ಏನ್ ಮಾಡ್ತಿದ್ದೆ, ಎದ್ದಿಂಗ್ ಹೋಗ್ಬಿಡ್ತಿದ್ದೆ. ಬೆಳಿಗ್ಗೆ ಒಂದು 8-8:15ಗೆ ಲೈಬ್ರರಿ ತೆಗಿಯೋದು. ನಾನು ಮನೆ ಬಿಟ್ರೆ ಒಂದು 10-12 ಕಿಲೋಮೀಟ್ರು, 7-7:15ಗೆ 8-8:15ಗೆಲ್ಲ ಹೋಗಿ ಸೇರ್ಕೊತಿದ್ದೆ ಆರಾಮ್ಸೆ. ಸೈಕಲ್ಲು ಇರ್ಲಿಲ್ವಂತೆ, ಸ್ಲಿಪ್ಪರ್ ಇತ್ತು, ಅದನ್ನೊಂದು ಕವರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡು ನೀಟಾಗಿ ಅಲ್ಲಿ ಲೈಬ್ರರಿಗೆ ಹೋದಾಗ ಅಲ್ಲಿ ತೆಗೆದು ಹಾಕ್ಬಿಟ್ಟು ಹಾಕೊಂಡು ಒಳಗಡೆ ಹೋಗ್ತಿದ್ದೆ. ಇರೋ ಬರೋ ಪೇಪರ್ ಎಲ್ಲ ಓದ್ತಿದ್ದೆ ಕಣೋ, ಇರೋ ಬರೋ ಪುಸ್ತಕ ಎಲ್ಲ ಓದ್ತಿದ್ದೆ ಕಣೋ. ಏನ್ ನನ್ಗೆ ಇಂಟ್ರೆಸ್ಟ್ ಅನ್ಸುತ್ತೋ ಅದನ್ನೆಲ್ಲ ಓದೋದೆ ಕಣೋ. ಆ ಪುಸ್ತಕದಲ್ಲಿ ನನ್ನ ಅಜ್ಜ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಿದ್ರು. ನಾವು ವಿಶ್ವ ಸುತ್ತಿ ಬರಬೇಕಂತೆ, ಇಲ್ಲ ವಿಶ್ವಕೋಶ ಓದಬೇಕಂತೆ. ನಾನು ನಮ್ಮ ಗುರುಗಳಿಂದ ಅದನ್ನ ತಿಳ್ಕೊಂಡೆ. ಅಂದ್ರೆ ಸುತ್ತಬೇಕಂತೆ, ನಮಗೆ ಜ್ಞಾನ ಬರಬೇಕು ಅಂದ್ರೆ ಸುತ್ತಬೇಕು ಅಂತ, ಇಲ್ಲವೇ ಓದಬೇಕು. ಅದನ್ನಾದ್ರೂ ಸುತ್ತಮುತ್ತ ಏನ್ ನಡೀತಿದೆ ಅನ್ನತಕ್ಕಂಥ ವಿಚಾರಧಾರೆಗಳನ್ನ ತಿಳ್ಕೋಬೇಕು ಅಂದ್ರೆ ಓದಬೇಕು ಅನ್ನತಕ್ಕಂಥದ್ದು ಹೇಳ್ತಿದ್ರು. ಹಾಗೆ ಓದ್ಕೋತಿದ್ದೆ ಕಣೋ. ಸಂಜೆ 7-7:30ವರೆಗೂ ಲೈಬ್ರರಿ ಮುಚ್ಚೋವರೆಗೂ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಒಂದು ಲಂಚ್ ಬ್ರೇಕು ಅದು ಇದು ಅಂತ ಕೊಡೋರು. ನನಗೆ ಲಂಚ್ ಬ್ರೇಕ್ ಇಲ್ಲ, ಏನೋ ಓದ್ಕೋತೇನೆ ಹುಡುಗ ಅನ್ನೋರು ಕಣೋ. ಓದ್ಕೊಂತ ಕೂತ್ಕೋತಿದ್ದೆ. ಆ ಟೈಮ್ನಲ್ಲಿ ನನ್ನ ಹತ್ರ ಇದ್ದಿದ್ದು 10 ರೂಪಾಯಲ್ಲಿ 1-2 ಬನ್ನು, ಬೆಳಿಗ್ಗೆ 5 ರೂಪಾಯಿಗೆ 1 ಟೀ 2 ಬನ್ ತಿಂತಿದ್ದೆ. ಮತ್ತೆ ಮಧ್ಯಾಹ್ನ ತಗೋತಿದ್ದೆ. ಸಂಜೆ ಒಂದು 4-4:15 ಅದೇ 5 ರೂಪಾಯಲ್ಲಿ 1 ಟೀ 2 ಬನ್ ತಿಂತಿದ್ದೆ ಕಣೋ. ಅದ್ರಲ್ಲೂ 2 ರೂಪಾಯಿ ಉಳಿಸ್ಕೋತಿದ್ದೆ. ಇರ್ಲಿ
ಹೆಚ್ಚು ಕಡಿಮೆ ಇನ್ನೇನಾದ್ರೂ ಖರ್ಚು ಬಂದ್ಬಿಡುದು, ಯಾವ ಖರ್ಚು ಇಲ್ಲ ನನಗೆ, ಸೀದಾ ನಡ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ 8:30 9 ಗಂಟೆ ಆಗೋದು. ಅಚ್ಚುಕಟ್ಟಾಗಿ ಮನೇಲಿ ಎಲ್ಲರೂ ದೂರದರ್ಶನ ಹಾಕೊಂಡು ಯಾವುದೋ ಒಂದು ಪಿಕ್ಚರ್ ಅದು ಇದು ಅಂತ ನೋಡ್ತಿರೋರು ಮಲ್ಕೋತಿದ್ದೆ, ತಿರ್ಗಿ ಬೆಳಿಗ್ಗೆ ಎದ್ದು ಓಡ್ತಿದ್ದೆ ಕಾಣುವಂತಕ್ಕಂಥದ್ದು. ಕುಂಭರಾಶಿಯೇ 10 ರೂಪಾಯಲ್ಲಿ ಕೂಡ ಬದುಕು ಕಟ್ಟತಕ್ಕಂಥದ್ದು. ಅವ್ರು ಕುಂಭಲಗ್ನ ಬೇರೆ, ಅದು ಬೇರೆ ವಿಚಿತ್ರ. ಕುಂಭಲಗ್ನ ಕುಂಭರಾಶಿಯೇ, ಚಂದ್ರ ಶುಕ್ರ ಜಾತಕದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು. ಮಹಾವಿದ್ವಾಂಸರೇ, ಜ್ಞಾನ ಪಂಡಿತರೇ, 5 ಬೆರಳಲ್ಲಿ 5 ಚಕ್ರಗಳು. ಅದಕ್ಕೆ ಇಷ್ಟು ಪಂಡಿತೋತ್ತಮರು. ಆಪಾಟಿ ಪುಸ್ತಕಗಳು, ಆಪಾಟಿ ಜ್ಞಾನ, ಅವ್ರ ಹತ್ರ ತಿಳ್ಕೊಳ್ಳುವುದು ಬ್ರಹ್ಮಾಂಡದಷ್ಟು. ಈಗಲೂ ಅವ್ರು ಏನ್ ಹೇಳೋದು ಗೊತ್ತಾ, ಕರ್ಮಣೆ ಅಕರ್ಮಣೆ ಎಲ್ಲ ನಾನ್ ಮಾಡಿದ್ದೀನಿ ಅನ್ಕೋತಾನೋ, ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅವರಿಂದ ಕಲಿತ ವಿದ್ಯೆ. ಸೊ ಕುಂಭರಾಶಿ ಹೌದೋ ಅಲ್ವೋ ಕಾಯ್ತಿರ್ತಾನೆ. ನೀವು ಹೇಳೋ ಒಂದು ಕಮೆಂಟ್ಸ್ಗೆ ಹೌದೋ ಅಲ್ವೋ, ನೀವೆಲ್ಲಿದ್ದರೂ ಬದುಕಬಲ್ಲಿರಿ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಕುಂಭ. ನಿಮ್ ಜೊತೆಲಿರೋರ್ನು ಬದುಕಿಸ್ತೀರಿ. ನಾ ಹೇಳ್ತಿರ್ತೇನಲ್ವಾ, ಕುಂಭರಾಶಿ ಅವ್ರು ಎಲ್ಲಿರ್ತಾರೋ ಅವರೆಲ್ಲರೂ ಉದ್ಧಾರಕ್ಕೆ ಆಗ್ತಾರೆ. ಇವತ್ತು ನೋಡಿ ದೇವೇಗೌಡರು, ತಪ್ಪು ತಿಳ್ಕೊಬೇಡಿ, ದೊಡ್ಡವರು, ತಾತ ಆತು, ನಮಗೆಲ್ಲರಿಗೂ ತಾತ ಆತು, ಅಜ್ಜ. ಅವರು ಇದ್ದವರು ಎಲ್ಲರೂ ಏನೇನಾಗಿದ್ದಾರೆ ಅವ್ರ ಜೊತೆಲಿ ಇದ್ದವರೆಲ್ಲ ಅಂತ ಯೋಚನೆ ಮಾಡಿ ನೋಡಿ. ಆ ಜನತಾ ಪಕ್ಷ, ಜನತಾದಳ, MP-ಗಳಂತೆ, ಇನ್ನೊಂದಂತೆ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರ ಗೈಡೆನ್ಸ್ ತಗೊಂಡವ್ರು ಏನೇನಾಗಿದ್ದಾರೆ ಯೋಚನೆ ಮಾಡಿ ನೋಡಿ. ಕುಂಭಲಗ್ನ ಎಲ್ಲಿರ್ತಾರೆ, ಬಟ್ ಅವರ ಮನೆಯ ವಿಚಾರ ತಗೊಳ್ಳಿ, ಆ ದೊಡ್ಡ ತಾತ ವಿಚಾರ ನೊಂದಿರೋದು. ಕುಂಭರಾಶಿಯವರಿಗೆ ಅವರ ಮನೆಯೇ ಪುತ್ರಕಾರಕನ್ ಗುರು, ಪೂರ್ವ ಪುಣ್ಯಸ್ಥಾನಾಧಿಪತಿ ಬುಧ, ಅಷ್ಟಮಾಧಿಪತಿ. ಸೊ ತನ್ನ ಮಕ್ಕಳು, ತನ್ನ ಕುಟುಂಬ ಅನ್ನೋದು ಅಜ್ಜ ನೋಡಿದಷ್ಟು ನೋವು ಇನ್ಯಾವುದೂ ಇಲ್ಲ. ಹೌದಲ್ವಾ? ನಿಜಾನ ಅಲ್ವಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತಿನ ದಿನ ಭವಿಷ್ಯ ನೋಡೋಣ. ಚಿತ್ತಾ ನಕ್ಷತ್ರ ವಿಶೇಷವಾಗಿ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ ಪ್ಲಸ್ ಅಷ್ಟಮಿ, ಬೆಳಗ್ಗೆ 6:50 ನಂತರ ಅಷ್ಟಮಿಗೆ ಜಾರುತ್ತೆ. ಚಿತ್ತಾ ನಕ್ಷತ್ರ ಪ್ರಭಾವ ನಾನು ಹೇಳ್ತಲೇ ಇದ್ದೇನೆ. ದೊಂಬಿ, ಕಲಹ, ಪ್ರಚೋದನೆ, ಧರ್ಮ, ದೇಶ, ಭಾಷೆ ಇವುಗಳಿಗೆ ಹೋಗ್ಬೇಡಿ. ಅಲ್ಲೇನಾದ್ರೂ ಆ ಥರದ್ದು ಆಗ್ತಿದೆ. ಕೆಲವು ಮೂರ್ಖರುಗಳು ಇದ್ದಾರೆ ನಮ್ಮ ನಿಮ್ಮ ನಡುವೆ. ಒಬ್ಬ ದುಶ್ಯಾಸನ, ಒಬ್ಬ ಶಕುನಿ, ಇಂಥವ್ರು ಹುಟ್ಕೋತಾರೆ. ಶೂರ್ಪನಖಿ, ಏನೇನೋ ಎಂತೆಂಥವರು ಹುಟ್ಕೋತಾರೆ ಮಕ್ಕಳೇ. ಅವ್ರು ನಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಯಾವುದೋ ರೀಲ್ಸು, ಯಾವುದೋ ವೇದಿಕೆ, ಏನೋ ಒಂದು ಮಾಡ್ತಾರೆ. ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಮಾಡಿಬಿಟ್ಟು ಬೆಂಕಿ ಹಚ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅವರು. ದಯಮಾಡಿ ಅಂತ ಒಂದು ಭಾವ. ಗುಡ್ಡಗಾಡು ಪ್ರದೇಶಗಳು, ಬೆಂಕಿ, ಗುಡ್ಡ. ಮೊನ್ನೆ ನೋಡಿ ಯಾರೋ ಬಂಗಿ ಜಂಪ್ ಮಾಡೋಕೆ ಹೋಗಿ 40 ಅಡಿಯಿಂದ ಬಿದ್ದಿದ್ದಾನೆ. ಶಿವ. ಇಂಥದೆಲ್ಲ ಮಾಡ್ಲಿಕ್ಕೆ ಇಂಥ ಸಂದರ್ಭದಲ್ಲಿ ಹೋಗ್ಬೇಕಾ? ಭೂಮಿ ಬರಡಾಗುತ್ತದೆ. ಆಲ್ರೆಡಿ ನೋಡಿ ನಮ್ಮ ದೊರೆ ಹೇಳಿದ್ದಾರೆ, ಕುಡಿಯುವ ನೀರಿಗೆ ಬಳಸಿ, ಜಾನುವಾರುಗಳಿಗೆ ಬಳಸಿ, ಕೃಷಿಗೆ ಬಳಸಬೇಡಿ ನೀರನ್ನ, ಜಾಗ್ರತೆ ಅಂತ ಹೇಳಿದ್ದಾರೆ. ರೈತರುಗಳು ಜಾಗ್ರತೆ ಮಕ್ಕಳೇ, ಜಾಗ್ರತೆ ಅಂತ ಹೇಳ್ತಾ, ಸೊ ಅಷ್ಟಮಿ ಗಲಾಟೆ, ಗೊಂದಲ,
ಕನ್ಫ್ಯೂಷನ್ನು, ಕಿರಿಕಿರಿ ಇದೆಲ್ಲವೂ ಇರತಕ್ಕಂಥದ್ದು ತುಂಬ ಎಚ್ಚರಿಕೆ. ಅದರಲ್ಲೂ ಅಷ್ಟಮಿಯ ದಿನ ಮಂಗಳವಾರ, ಚಿತ್ತಾ ನಕ್ಷತ್ರ, ಕುಜರಾಹು ಸಂಧಿ ಖಂಡಿತ ನಡೆಯಬಾರದು. ಅಲ್ಲಿ ನೋಡಿ, ಅಲ್ಲಿ ಮಿಡ್ಲ್ ಈಸ್ಟ್ ಮತ್ತೆ ರಣಕೇಕೆ ಹಾಕಿಸ್ತಿದೆ. ರಣಕೇಕೆ ಹಾಕಿಸ್ತಿದೆ. ನಾವು ಯುದ್ಧ ವಿರಾಮ ಅಂತ ಹೇಳಿದ್ರು, ಅಲ್ಲಿ ಮತ್ತೆ ಹಚ್ಚಿಸಿದ್ದಾರೆ. ಇವರು ಬಿಡಲ್ಲ, ಇವ್ರು ಬಿಡಲ್ಲ ಅಲ್ಲ, ಗ್ರಹಗಳು ಬಿಡಲ್ಲ. ನಮ್ಮಲ್ಲಿರ್ತಕ್ಕಂಥ ವಿಕಾರಗಳನ್ನ ತೆಗೆದು ಹೊರಗಡೆ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ಮೇಷರಾಶಿ, ಚಂದ್ರ ಚಿತ್ತಾ ನಕ್ಷತ್ರ ಕುಜನ ಸಾರದಲ್ಲಿದ್ದು, ಕುಜ ಕುಟುಂಬ ಸ್ಥಾನದಲ್ಲಿ ವಿಶೇಷವಾಗಿದ್ದಾನೆ, ಚೆನ್ನಾಗಿದ್ದೆ. ಚಂದ್ರನ ಸಾರದಲ್ಲಿದ್ದಾನೆ, ಪರಿವರ್ತನಾ ಯೋಗ, ಶಶಿಮಂಗಳ ಯೋಗ. ಸೊ ಬ್ಯೂಟಿಫುಲ್ ಡೇ ಮೇಷರಾಶಿಯವರಿಗೆ. ವೃತ್ತಿ ಉದ್ಯೋಗ ಅನುಕೂಲ ಚೆನ್ನಾಗಿದೆ. ಧೈರ್ಯ ಸಾಹಸೆ ಲಕ್ಷ್ಮಿ. ಒಳ್ಳೇದಕ್ಕೆ ಧೈರ್ಯ ಮಾಡೋಣ, ಕೆಟ್ಟದಕ್ಕೆ ಮುಂದಕ್ಕೆ ಹಾಕೋಣ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ನಿಮ್ಮ ಮನೆಯಲ್ಲೇ ಕುಜ ಇದ್ದಾನೆ, ಚಂದ್ರನ ಸಾರದಲ್ಲಿ ದಳಮಳ ಒಳಗಡೆ ಏನೋ ದಾವ ಅನ್ನಲ್ಲ, ಒಳಗಡೆ ಏನೋ ಬೆಂಕಿ, ಒಳಗಡೆ ಏನೋ ನೋವು, ಒಳಗಡೆ ಕೆಲವು ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ದುಡುಕಿಸ್ಬಿಡ್ತಾನೆ. ಚಂದ್ರ ಕುಜನ್ ಸಾರದಲ್ಲಿರೋದನ್ನ ದುಡುಕು ನಿರ್ಧಾರ, ದುಡುಕು ಮಾತು, ಅದರಲ್ಲೂ ಆಡಳಿತಾತ್ಮಕ ಸ್ಥಾನಗಳಲ್ಲಿರೋರು ತುಂಬಾ ಹುಷಾರಾಗಿರಿ. ನೀವು ತಗೊಳ್ಳೋ ಒಂದು ನಿರ್ಧಾರ, ತುಂಬಾ ಜನ ಹೇಳ್ತಿರ್ತಾರೆ, ತಪ್ಪು ತಿಳ್ಕೋಬೇಡಿ, ಜ್ಯೋತಿಷ್ಯ ಸಾಮಾನ್ಯರಿಗಲ್ಲವೇ ಅಲ್ವಾ ಗುರುಗಳೇ, ಬಡವರಿಗಲ್ಲವೇ ಅಲ್ವಾ ಗುರುಗಳೇ, ಈ ವಿದ್ಯೆ ಇಲ್ಲವೇ ಅಲ್ವಾ ಗುರುಗಳೇ. ಒಂದು ನನ್ನ ಗುರುಗಳು ಹೇಳ್ತಿದ್ದಿತ್ತು, ಇಲ್ಲ ಅನ್ನೋರು. ಜ್ಯೋತಿಷ್ಯ ಒಂದು ಕತ್ತಲಿನಿಂದ ಬೆಳಕಿನ ಕಡೆಗೆ, ನಿಜವೇ. ಅದು ದೊರೆ ಮಟ್ಟದ, ಆಡಳಿತಾತ್ಮಕ ಮಟ್ಟದ, ದೊಡ್ಡ ಸ್ಥಾನದ ಮಟ್ಟದ ವ್ಯಕ್ತಿಗಳಿಗೆ ದಾರಿ ತೋರಿಸಿದ್ರೆ ಅವರಿಂದ 1,000 ಮಂದಿಗೆ ನೆರಳು ಆಗುತ್ತೆ. ಅವರಿಡೋ ಒಂದು ತಪ್ಪು ಹೆಜ್ಜೆ ಸಾವಿರಾರು ಮಂದಿ ಬದುಕು ರೋಡ್ ಬಂದು ನಿಂತು ಬಿಡುತ್ತೆ. ಒಂದು ನಿರ್ಧಾರ. ಈಗ ನೋಡಿ, ಒಂದು ನಿರ್ಧಾರ ಮಾಡಿದ್ದಾರೆ, ಫುಟ್ಪಾತ್ ಕ್ಲೀನ್ ಮಾಡೋದು ಎಲ್ಲ ಎಬ್ಬರಿಸಿ ಅಂತ ಒಕ್ಕೊಲು, ರೈಟ್. ಸಾವಿರಾರು ಮಂದಿ ಬದುಕು ರೋಡ್ಗೆ ಬಿದ್ದಿದೆ ಈಗ ಮತ್ತೆ, ನಿಜವೇ. ಹಾಗೆ ಸಾವಿರಾರು ಮಂದಿಯ ಜೀವವನ್ನು ಉಳಿಸಿದ್ದಾರೆ. ಇದು ಯಾರಾದ್ರೂ ತಿಳ್ಕೊತೀರಾ? ಬದುಕು ಬಿದ್ದಿದೆ ನಿಜ, ಬಟ್ ಸಾವಿರಾರು ಮಂದಿಯ ಬದುಕು ಜೀವನ ಬಿಕಾಸ್ ಆಫ್ ಫುಟ್ಪಾತ್. ಅವ್ನು ರೋಡಿಗೆ ಬರ್ತಾನೆ, ಯಾರೋ ಬಂದು ಗುದ್ಕೊಂಡು ಹೋಗ್ತಾನೆ, ಅದನ್ನು ಉಳಿಸಿಟ್ಟಿದ್ದಾರೆ. ಹೌದಲ್ವಾ? ಸೊ ಈ ಮಹಾವಿದ್ಯೆ ಅಂತ ಕಾರ್ಯಗಳಿಗೆ ಉಪಯೋಗ ಆಗಬೇಕು, ನಾಟ್ ಫಾರ್ ಸಂಬಡಿ. ನಮ್ಮಿಂದ ಏನು ಉದ್ದಾರ ಮಾಡ್ತೀವಿ ನಾವು, ಮ್ಯಾಕ್ಸಿಮಮ್ ಏನು ಕೇಳ್ತೀವಿ ಮಕ್ಕಳೇ, ಅದಕ್ಕೆ ಬರಬೇಡಿ ಅಂತ ನಾನು ನೊಂದ್ಕೋತೇನೆ ಒಂದೊಂದು ಸಮಯ. ಮದುವೆ, ಮಗು, ಒಂದು ಮನೆ, ಒಂದು ಆರೋಗ್ಯ, ಇಷ್ಟೇ. ಒಂದು ಸ್ವಲ್ಪ ಸಾಲ, ಇನ್ನೇನಿದೆ? ಈ 5 ಇಲ್ಲ 7 ಘಟ್ಟಗಳ ನಡುವೆ ಸುತ್ತತಕ್ಕಂಥದ್ದು ಅಷ್ಟೇ. ಅದರಿಂದ ಬೇಜಾರು ಮಾಡ್ಕೋಬೇಡಿ. ಸೊ ವೃಷಭ ಸ್ವಲ್ಪ ನೋಡಿಕೊಂಡು, ಆಡಳಿತಾತ್ಮಕ ನಿರ್ಧಾರದಲ್ಲಿರೋರು ಸ್ವಲ್ಪ ನಿಧಾನ ಮಾಡಿ, ಯೋಚಿಸಿ ಮಾಡಿ, ಕೇಳಿ ಮಾಡಿ. ಮಾಡಲಿಕ್ಕೆ 108 ಕೆಲಸಗಳಿದ್ದಾವೆ, 108 ದಾರಿಗಳಿದ್ದಾವೆ. ನೋಡಿ, ನಮ್ಮಿಂದ ತುಂಬಾ ಒಳ್ಳೆ ಕಾರ್ಯಗಳಾಗ್ತಕ್ಕಂಥ ಒಂದು ದಿನ ವೃಷಭ ರಾಶಿಗೆ. ಮಿಥುನ ರಾಶಿ, ಪೂಜಾ 12ನೇ ಮನೆ, 100% ಇಟ್ ವಿಲ್ ಬರ್ನ್ಸ್ ಯು. ಏನೋ ಒಂದು ನೋವು, ತಾಯಿಯೋ, ಕುಟುಂಬವೋ, ಜವಾಬ್ದಾರಿಯೋ, ಹೊರೆಯೋ ಒಂದು ಇದೆ, ಅಲ್ಲೊಂದು ತಳಮಳ ಇದೆ. ಸುಖಕಾರಕ ಚೆನ್ನಾಗಿದ್ದರೂ ಅವನು ಕುಜನ್ ಸಾರದಲ್ಲಿರೋದ್ರಿಂದ ಅಲ್ಲೊಂದು ನೋವುಂಟು. ತಾಯಿ ಕಡೆ ನೋಡ್ಕೊಳ್ಳಿ, ತಂದೆ ಕಡೆ ನೋಡ್ಕೊಳ್ಳಿ, ಕುಟುಂಬದ ಕಡೆ ನೋಡ್ಕೊಳ್ಳಿ, ಸೋದರರ ಕಡೆ ನೋಡ್ಕೊಳ್ಳಿ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಸಮಾಧಾನ. ಕರ್ಕಾಟಕ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ ವಿಚ್ ಯು ವಿಲ್ ಸಿ ದ ಪ್ರಾಸ್ಪರಿಟಿ. ಕುಜ 11ನೇ ಮನೆ, ಚಂದ್ರನ್ ಸಾರ, ಚಂದ್ರ ಕುಜನ ಭಾವ, ಟೆಕ್ನಿಕಲ್ ಲೈನ್, ಎನಿ ಕೆಲಸ, ಒನ್ ಆಫ್ ದ ಬೆಸ್ಟ್ ಡೇ ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿ, ಅಧಿಕಾರಂ, ಗೌರವಂ, ಲೀಡರ್ಶಿಪ್, ಇಂಥ ಒಂದು ಸ್ವಂತ ಬಿಸ್ನೆಸ್, ಸ್ವಂತ ನಿರ್ಧಾರಗಳು, ಅಂತಹ ಒಂದು ವೃತ್ತಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಂತ ನಿರ್ಧಾರ ಯೋಚಿಸಿ ನಾನು ಮಾಡ್ತೇನೆ, ನಾನು ಮಾಡೋ ಅಂತ ಮಾಡಿಸ್ತಕ್ಕಂಥವ್ರಿಗೂ ಕೂಡ ಅದ್ಭುತ. ತುಲಾ ರಾಶಿ, ದಂಡಾಧಿಕಾರಿಗಳಾಗಿದ್ರೆ ಸ್ವಲ್ಪ ಫೇಲ್ಯೂರ್ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲವೊಂದು ತಪ್ಪು ನಿರ್ಧಾರಗಳು, ಜಾಗ್ರತೆ. ಕುಜ ಅಷ್ಟಮ, ಆತುರ ಪಡಿಸ್ಬಿಡ್ತಾನೆ.
ಸರಿ ತಪ್ಪು ಯೋಚನೆ ಮಾಡೋಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಬಿಡೋದು. ಈ ಅಶ್ವತ್ಥಾಮ ಬಿಟ್ನಲ್ಲ ಮಗು ಮೇಲೆ, ಎಳೆ ಮಗು ಮೇಲೆ ಆ ಒಂದು ನಾರಾಯಣ ಅಸ್ತ್ರವನ್ನ ಬಿಟ್ಬಿಡ್ತಾನೆ. ಅದರಿಂದಲೇ ಅವನಿಗೆ ಶಾಪ. ಆ ನೆತ್ತಿಯಲ್ಲಿರೋ ಮಣಿ ಬಿದ್ದೋಗುತ್ತೆ. ಜನ್ಮದ ಹುಟ್ಟುವಾಗಲೇ ಒಂದು ಅಪರೂಪ ಮಣಿಯೊಂದಿಗೆ ಹುಡ್ತಾನೆ. ರುದ್ರಾಂಶದ ಒಂದು ಅಂಶ ಆತನಲ್ಲಿರುತ್ತೆ. ಅದು ಮಾಡಿದಂತ ಎಡವಟ್ಟು ಕಳ್ಕೊತಾನೆ. ಸ್ವಚ್ಛಂದ ಮರಣವನ್ನ ಕಳ್ಕೊತಾನೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಬೇಕು ಮಕ್ಕಳೇ. ಇಲ್ಲೇ ಇರೋದಲ್ಲ, ಇಲ್ಲೇ ಇರ್ತೀವಿ ಅಂತ ಇಟ್ಕೊಳ್ಳಿ, ಆಗೋಲ್ಲ. ನಮ್ಮ ಕಣ್ಮುಂದ್ಗಡೆ ನಾವು ಒಬ್ಬರೇ ಇರ್ತೀವಿ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು, ನಮ್ಮ ಹಿರಿಯರು, ಅದು ತುಂಬಾ ನೋವು. ಅದನ್ನ ನೋಡ್ತಾ ಬದುಕ್ಲಿಕ್ಕೆ ಆಗೋದಿಲ್ಲ. ಏನಕ್ಕೋ ಈ ಬದುಕಬೇಕು ಅಂತ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಸೊ ತುಲಾ ರಾಶಿ ಸ್ವಲ್ಪ ಜಾಗ್ರತೆ, ದುಡುಕು ನಿರ್ಧಾರದಿಂದ ಎಡವೆಟ್ಟು, ವಾಹನ, ರಿಯಲ್ ಎಸ್ಟೇಟ್ ಅಲ್ಲಿರೋರಿಗೆ ಸ್ವಲ್ಪ ಎಳೆದಾಟ, ಕೃಷಿಕರು ಎಚ್ಚರಿಕೆ, ಅಕಾಲಿಕ ಮಳೆ. ವೃಶ್ಚಿಕ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ. ಕುಜ ಚಂದ್ರನ್ ಸಾರ, ಚಂದ್ರ ಕುಜನ್ ಸಾರ. ಒನ್ ಆಫ್ ದ ಬ್ಯೂಟಿಫುಲ್ ಡೇ. ರಿಯಲ್ ಎಸ್ಟೇಟು, ಆರ್ಕಿಟೆಕ್ಚರು, ಇಂಜಿನಿಯರಿಂಗು, ಪೊಲೀಸು, ಡಿಫೆನ್ಸು, ಅದ್ಭುತ. ದರ್ಪಂ ಧನುಸು ರಾಶಿ, ದರ್ಪಂ ಗರ್ವಂ. ಯಾವಾಗ ದರ್ಪ ಗರ್ವ ಬರುತ್ತೋ ಹಾಳಾಯ್ತು ಮಕ್ಕಳು. ನಮಗೆ ಈ ವಿದ್ಯೆ, ಈ ಶಕ್ತಿ, ಈ ಕೆಲಸ ಸ್ಥಿರವಾಗಿ ಮಾಡ್ಬೇಕು. ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಅವನನ್ನು ಮಾತ್ರ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ, ಅವನನ್ನು ಮಾತ್ರ ಎತ್ತರದ ಸ್ಥಾನ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಏನು ಗೊತ್ತಾ ಮಕ್ಕಳೇ? ನಿಮ್ಮನ್ ಮಾತ್ರ ಮನೆಯ ಯಜಮಾನ, ಯಜಮಾನಿ, ಅಣ್ಣ, ಅತ್ತಿಗೆ ಅಂತ ಮಾಡಿದಾನೆ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಅವನಿಗೆ ಗೊತ್ತು ಸರಿ ತೂಗಿಸ್ತಾನೆ ಇವನು ಎಲ್ರನ್ನ ಅಂತ. ನೀವು ದರ್ಪ ತೋರ್ಸೋಕ್ಕಲ್ಲ. ಅಣ್ಣನಾಗಿ ಹುಟ್ಟಿದಿರಿ ಅಂದ್ರೇನೆ ದರ್ಪ ಅಲ್ಲ. ಒತ್ತಿಗೆಯಾಗಿ ಬಂದಿದ್ದೀರಿ ಅಂತ ಹೇಳಿದ ತಕ್ಷಣ ಆ ಮನೆಗೆ ದರ್ಪ ಅಲ್ಲ. ಅಮ್ಮ ನೀವು, ಎರಡನೇ ಅಮ್ಮ, ಎರಡನೇ ಅಪ್ಪ ನೀವು. ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ಹೆಂಗಿರ್ಬೇಕಾದ್ರೆ ಏನು ಉದ್ಯೋಗ, ಅಧಿಕಾರದಲ್ಲಿದ್ದ ಧನಸ್ಸು ದರ್ಪಂ ಗರ್ವಂ ಸರ್ವನಾಶಂ. ಮುಂದೊಂದು ದಿನ ಇವತ್ತು ಚೆನ್ನಾಗಿದೆ, ಇವತ್ತು ಮಾಡಿರೋ ತಪ್ಪುಗಳೆಲ್ಲ ಅದು ಸೇರಿಸಿ ಹೊಡೆದಾಕ್ಬಿಡುತ್ತೆ. ಜಾಗ್ರತೆ. ವೃತ್ತಿ ವಿಜಯ. ಮಕರ ರಾಶಿ. ಚಂದ್ರ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಬ್ಯೂಟಿಫುಲ್. ಬಟ್ ಕುಜನ್ ಸಾರದಲ್ಲಿದ್ದಾನೆ. ಯಾವುದೋ ಮನೆ, ಕೃಷಿ, ಜಾಗ ಆತರಪಟ್ಟು ಸಾಮಾನ್ಯವಾಗಿ ನಾನು ನೋಡಿದಾಗೆ ಮಕರ ರಾಶಿ ಅಂತ ಕೆಲಸಗಳು ಮಾಡೋದಿಲ್ಲ. ಕರ್ಕೊಂಡು ಹೋಗುತ್ತೆ ಸ್ವಲ್ಪ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಒಂದು ಗೆಳೆಯರು, ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು. ಅದು ಮಾಡೋಣ, ಇದು ಮಾಡೋಣ. ಅಣ್ಣ ನಾನಲ್ಲ, ನಾನವನಲ್ಲ. ಇವತ್ತು ಆ ರೀತಿ ಇದ್ರೆ ಬಚ. ಮಕ್ಕಳಿಂದ ಒಂದು ಮಕ್ಕಳ ವಿಚಾರದಲ್ಲಿ, ಇಲ್ಲ ಹಿರಿಯರ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಒಂದು ಸಣ್ಣ ನೋವು. ಸುಬ್ರಹ್ಮಣ್ಯರ ಆರಾಧನೆ, ಸಮಾಧಾನ. ಕುಂಭರಾಶಿ. ಚಂದ್ರಾಷ್ಟಮ, ಹರ್ಷಯೋಗ. ಷಷ್ಠಿಯೇ 6ನೇ ಮನೆಯ ಅಧಿಪತಿ 8ನೇ ಮನೆಗೆ ಬಂದಾಗ ಒಳ್ಳೇದು. ಆದರೆ ಯಾರ ಸಾರದಲ್ಲಿದ್ದಾನೆ? ಕುಜನ್ ಸಾರದಲ್ಲಿದ್ದಾನೆ. ಅಲ್ಲೊಂದು ತಳಮಳ. ಯಾವುದೋ ಒಂದು ಜಾಗ, ಭೂಮಿ, ಮನೆ ಕೊಂಡ್ಕೊಳ್ಳೋದು, ತಗೊಳ್ಳೋದು, ಮಾರೋದು, ಇಡೋದು, ವಾಹನವೋ ಒಂದು ನಿರ್ಧಾರದಲ್ಲೂ ಅಲ್ಲೊಂದು ಸಣ್ಣ ತಳಮಳ ಇದೆ. ದಾರಿಯ ಆಗುತ್ತದೆ, ಕಾಯೋಣ. ನರಸಿಂಹಾಷ್ಟಕಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದೊಂದು ಸಣ್ಣ ಜಪ, ತಪ, ದರ್ಶನ, ಸಮಾಧಾನ. ಇನ್ನು ವಿಶೇಷವಾಗಿ ಮೀನರಾಶಿ. 3ನೇ ಮನೆಯಲ್ಲಿ ಕುಜ ಚಂದ್ರನ್ ಸಾರ. ಉಚ್ಚಂಗತ, ಹೈನುಗಾರಿಕೆ, ತೋಟಗಾರಿಕೆ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಇಂತಹ ಒಂದು ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಹೋಟೆಲು, ರಾಜಕೀಯ, ಅಂಡ್ ಮಿಲಿಟರಿ, ಡಿಫೆನ್ಸು, ಪೊಲೀಸು, ರಕ್ಷಣಾ ಇಲಾಖೆ. ಒನ್ ಆಫ್ ದ ಬೆಸ್ಟ್ ಡೇ. ಗಾಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.